ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ಮೆಚ್ಚಿನ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇವತ್ತು ತುಂಬಾನೇ ವಿಶೇಷವಾದ ದಿನ ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ. ನಿಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ನಮ್ಮ ಈ ಒಂದು ಧರ್ಮ ಜ್ಯೋತಿ ಕಾರ್ಯಕ್ರಮದ 100ನೇ ಸಂಚಿಕೆ ಇದು. ಹೀಗೆ ಕಾರ್ಯಕ್ರಮ ನೋಡ್ತಾ ಇರಿ, ಶುಭ ಹಾರೈಸ್ತಾ ಇರಿ ಅಂತ ಹೇಳ್ತಾ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇಷ್ಟೂ ದಿನಗಳ ಕಾಲ ನಮ್ಮೆಲ್ಲರಿಗೂ ಕೂಡ ಜ್ಞಾನದ ಒಂದು ಜ್ಯೋತಿಯನ್ನ ಹೃದಯದಲ್ಲಿ ಬೆಳಗುವಂತೆ ಮಾಡಿದ್ದಾರೆ. ಸುಜ್ಞಾನದೆಡೆಗೆ ನಮ್ಮೆಲ್ಲರನ್ನ ಸೆಳೆದಿರುವಂತಹ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳನ್ನ ವಿಶೇಷವಾಗಿ ಸ್ವಾಗತಿಸೋಣ. ಗುರುಗಳೇ, ಮೊದಲಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ನಿಮಗೆ ನಲ್ಮೆಯ ಸ್ವಾಗತ ಸಮಸ್ತ ವೀಕ್ಷಕರ ಪರವಾಗಿ ಹಾಗೆ NKR ಟಿವಿಯ ಸಮಸ್ತರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ ಮತ್ತು ಧನ್ಯವಾದ. ನಿತ್ಯ ಹೇಳ್ದಂತೆ ಹೇಳ್ತೇನೆ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ. ಇದು ನಮಗೆ ಶತಕದ ಸಂಭ್ರಮ. ಹೌದು ಅಲ್ವಾ? ಈ ಶತಕದ ಸಂಭ್ರಮದಲ್ಲಿ ಪ್ರತಿನಿತ್ಯವೂ ನಮ್ಮನ್ನು ಶತಕದ ಕಡೆ ಕರ್ಕೊಂಡೋದವ್ರು ನೀವಲ್ವಾ? ಆರಂಭ ಮಾಡಿದ್ದೆ ನೀವು ದಿವ್ಯಮ್ಮ. ನಮ್ಮ ಕಾರ್ಯಕ್ರಮದ ನಮಸ್ಕಾರ ಎಲ್ಲರಿಗೂ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನುವಲ್ಲಿಂದ ಆರಂಭ ಮಾಡೋರು ನೀವು. ಹಾಗಾಗಿ ಮುಂಚೂಣಿಯಲ್ಲಿ ಇದನ್ನು ನಡೆಸಿದ ಕೀರ್ತಿ ಪ್ರತಿಯೊಬ್ಬರಿಗೂ ಸಲ್ತದೆ. ಪ್ರತಿಯೊಬ್ಬ ನಮ್ಮ ಈ ಧರ್ಮಜ್ಯೋತಿ ಈ ಕಾರ್ಯಕ್ರಮದ ನಮ್ಮ ತಂಡ ಏನಿದೆ, ಈ ತಂಡದ ಸಂಪೂರ್ಣ ಸದಸ್ಯರೆಲ್ಲರಿಗೂ ಇದ್ರ ಶ್ರೇಯಸ್ಸು ಸಲ್ಲಲೇಬೇಕು. ಹಾಗೂ ಅವರು ಪ್ರೇಕ್ಷಕ ಪ್ರಭುಗಳು ಅವರು ಮನಸ್ಸು ಮಾಡಿದ್ರಿಂದ ನಾವು 100 ದಾಟಿದ್ದೇವೆ, ಖಂಡಿತ ದಾಟ್ತಿದ್ದೇವೆ ಇವತ್ತು. ಹಾಗೆ ಅವ್ರು ಮನಸ್ಸು ಮಾಡಿ 100 ಇನ್ನೊಂದು 0 ಮುಂದೆ ಸೇರಿಸಿ 1000 ಮಾಡಿಸೋ ತಾಕತ್ತು ಅವರಿಗಿದೆ. ಮಾಡಿಸ್ಲಿ ಅಂತೇಳಿ ಅವ್ರನ್ನ ಹಾರೈಸ್ಕೊಳ್ಳೋಣ. ಖಂಡಿತ ಗುರುಗಳೇ. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಶ್ಲೋಕದೊಂದಿಗೆ. ಖಂಡಿತ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣುರ್ ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಶತಕದ ಸಂಭ್ರಮದ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭ ಸುಪ್ರಭಾತವನ್ನು ಸಲ್ಲಿಸ್ತೇನೆ. ಇದರ ಜೊತೆಯಲ್ಲಿ ನಮ್ಮನ್ನು ಪೋಷಿಸ್ತಾ ಇರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರಗಳು. ಇದರೆಲ್ಲರ ಮುಖಾಂತರವಾಗಿ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದರ ಜೊತೆಯಲ್ಲಿ ನವೆಂಬರ್ ತಿಂಗಳ 6ನೇ ತಾರೀಕಿನ ದಿವಸ ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬ ಇತ್ಯಾದಿಗಳನ್ನ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಯಾವುದೇ ಸಂಭ್ರಮದಲ್ಲಿದ್ದರೂ ಸಹ ನಿಮ್ಮ ಸಂಭ್ರಮ ಅಂತಕ್ಕಂಥದ್ದು ಇಮ್ಮಡಿ, ಮುಮ್ಮಡಿ, ನಾಲ್ಮಡಿ ಅಷ್ಟೇ ಅಲ್ಲ, ಶತಕದಷ್ಟು 100 ಪಟ್ಟು ನಿಮ್ಮ ಸುಖ ಸೌಭಾಗ್ಯಗಳೆಲ್ಲವೂ ಸಹ ಅಭಿವೃದ್ಧಿಯಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಮೊದಲು ಇವತ್ತಿನ ಪಂಚಾಂಗವನ್ನು ನೋಡೋಣ. ಆನಂತರ ಗ್ರಹ ಗತಿಯನ್ನು ನೋಡೋಣ, ಗ್ರಹ ಸ್ಥಿತಿಗಳನ್ನು ನೋಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ಪ್ರತಿಪತ್ ಅಂದರೆ ಪಾಡ್ಯದ ದಿನ. ನಿನ್ನೆ ದಿವಸ ಪೂರ್ಣಿಮೆ ಆಗಿದೆ. ಎಲ್ಲರೂ ಸಹ ಅನೇಕರು ಕಾರ್ತಿಕ ದೀಪೋತ್ಸವ ಇತ್ಯಾದಿಗಳನ್ನು ನಿನ್ನೆ ಪೌರ್ಣಿಮಾ ದಿನ ಆಚರಣೆ ಮಾಡ್ಕೊಂಡಿರ್ತೀರ. ಇವತ್ತು ಗುರುವಾರ, ಕೃತಿಕಾ ನಕ್ಷತ್ರ, ಮೇಷರಾಶಿಯಲ್ಲಿ ಸದ್ಯ ಚಂದ್ರ ಇದ್ದಾನೆ. ಮಧ್ಯಾಹ್ನದಷ್ಟೊತ್ತಿಗೆ ಆತ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದಾದ ನಂತರದಲ್ಲಿ ಯೋಗ ವರಿಯಾನ್ ಅನ್ನುವಂತಹ ಒಂದು ಯೋಗ ಇದೆ. ಹಾಗೆ ಕೌಲವ ಅನ್ನುವಂಥ ಕರಣ ಇರ್ತಕ್ಕಂಥದ್ದು ಇದು ಇವತ್ತಿನ ಪಂಚಾಂಗವಾದರೆ. ಇವತ್ತಿನ ಗ್ರಹಸ್ಥಿತಿಯನ್ನು ನೋಡೋಣ. ಹೇಳಿದ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ಮೇಷರಾಶಿಯಲ್ಲಿ ಚಂದ್ರ, ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಮಿಥುನದಲ್ಲೂ ಇಲ್ಲ, ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ತುಲಾ ರಾಶಿಯಲ್ಲಿ ರವಿ ಮತ್ತು ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳ, ಧನು ಮಕರ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ ಆಗಿದೆ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಪಂಚಾಂಗದಲ್ಲಿ ಬಹಳಷ್ಟು ಹೇಳಿದ್ದೀರಾ, ಆದರೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಅವರ ಒಂದು ರಾಶಿಯಾನುಸಾರ ಹೇಗಿದೆ ಗುರುಗಳೇ ದಿನ?
ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಲ್ಲಿ ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಬಂದಿದ್ದಾನೆ. ಬಂದಾಗಲೇ 2 ದಿವಸ ಆಯ್ತು. ಇವತ್ತು ಮತ್ತೆ ಧನಸ್ಥಾನಕ್ಕೆ ಹೋಗ್ತಾನೆ. ಹಾಗಾಗಿ ಉತ್ತಮವಾದಂಥ ದಿನ. ಪೂರ್ಣವಾಗಿರ್ತಕ್ಕಂತಹ ಯೋಗಗಳೆಲ್ಲವೂ ಸಹ ಇದೆ. ಆದರೆ ಯಾರಿಗಾದರೂ ಸರ್ಜರಿ ಅಂತಕ್ಕಂಥದ್ದು ಆಗಿದ್ದರೆ ಮೇಷರಾಶಿಯವರಿಗೆ ಅವರಿಗೆ ಸ್ವಲ್ಪ ಸಮಸ್ಯೆ ಬರಬಹುದು. ಆ ಸ್ಟಿಚ್ ಆಗಿರ್ತಕ್ಕಂಥ ಜಾಗದಲ್ಲಿ ಇನ್ಫ್ಲಮೇಷನ್ ಇತ್ಯಾದಿ ಏನು ಹೇಳ್ತಾರಲ್ಲ, ಆ ಊತ ಬರ್ತಕ್ಕಂಥದ್ದು ಇತ್ಯಾದಿಗಳಾಗ್ತಕ್ಕಂಥ ಲಕ್ಷಣ ಇರುತ್ತೆ. ಹಾಗಾಗಿ ಅಂಥದ್ದೇನಾದರೂ ಇದ್ದರೆ ತತ್ಕ್ಷಣದಲ್ಲಿ ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ರಕ್ತ ಸಂಬಂಧವಾಗಿರ್ತಕ್ಕಂಥ ಸಮಸ್ಯೆಗಳೇನಾದರೂ ಇದ್ದರೆ ಅಥವಾ ಒಡಹುಟ್ಟಿದವರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ, ವಾತ ಪ್ರಕೋಪ, ಪಕ್ಷವಾತಾದಿಗಳು, ದೋಷ ಇತ್ಯಾದಿಗಳೇನಾದರೂ ಒಡಹುಟ್ಟಿದವರಿಗಿದ್ದರೆ ಅದು ವ್ಯತ್ಯಾಸವಾಗ್ತಕ್ಕಂಥ ಸಾಧ್ಯತೆ, ಏರಿಳಿತಗಳು ಆಗಬಹುದು. ಅಂಥವರಿಗೆ ಸರಿಯಾಗಿರ್ತಕ್ಕಂಥ ಚಿಕಿತ್ಸೆ ಇತ್ಯಾದಿಗಳನ್ನು ಕೊಡಿಸ್ಕೊಳ್ಳೋದ್ರ ಜೊತೆಯಲ್ಲಿ ನರಸಿಂಹನ ಉಪಾಸನೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಅಪಮೃತ್ಯು ಪರಿಹಾರಕ ಅಂತ ಹೇಳ್ತಾರೆ. ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಮಧ್ಯಮ ಸ್ಥಿತಿಯಲ್ಲಿ ಆರಂಭವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಡಲ್ನೆಸ್ ಕೂಡ ಇರುತ್ತೆ. ಯಾಕೆ ಅಂತಂದರೆ ತೃತೀಯಾಧಿಪತಿ ವ್ಯಯದಲ್ಲಿರುವಂಥದ್ದಾದ್ದರಿಂದ. ಆ ನಂತರದಲ್ಲಿ ಯಾವಾಗ ಚಂದ್ರ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಪ್ರವೇಶ ಮಾಡಿದ ನಂತರದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲ ಅಂತಕ್ಕಂಥದ್ದು ಕಾಣುತ್ತೆ. 3ನೇ ರಾಶಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಒಡ ಹುಟ್ಟಿದ ಅಣ್ಣಂದಿರು, ವಿಶೇಷವಾಗಿ ವಯಸ್ಸಿನಲ್ಲಿ ದೊಡ್ಡವರೇನಿರ್ತಾರೆ, ಅಣ್ಣಂದಿರು, ಸಹೋದರರು, ಅಂಥವರಿಂದ ವಿಶೇಷವಾಗಿ ಕಾರ್ಯಗಳಲ್ಲಿ, ಅಭಿವೃದ್ಧಿ ಕಾರ್ಯಗಳಲ್ಲೆಲ್ಲ ವಿಶೇಷವಾಗಿ ಸಪೋರ್ಟ್ ಸಿಗ್ತಕ್ಕಂಥ ಅವಕಾಶ. ಸಪ್ತಮಕ್ಕೆ ದೃಷ್ಟಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ, ಭೂ ವ್ಯವಹಾರಗಳಲ್ಲಿರಬಹುದು, ಅಥವಾ ಸ್ಕಿಲ್ಡ್ ಕೆಲಸ ಮಾಡ್ತಕ್ಕಂಥದ್ದು, ಸಾಫ್ಟ್ವೇರ್ ಹಾರ್ಡ್ವೇರ್ ಕೆಲಸ ಮಾಡ್ತಕ್ಕಂಥವ್ರು, ಯಾರಿಗಾದರೂ ಜಾಬ್ ಲಾಸ್ ಆಗಿದ್ದರೆ, ಕೆಲಸ ಕಳ್ಕೊಂಡಿದ್ರೆ ಅಂಥವರಿಗೆಲ್ಲ ಕೆಲಸಗಳು ಪುನಃ ಪ್ರಾಪ್ತಿ ಆಗ್ತಕ್ಕಂಥದ್ದು, ಇದಕ್ಕೆಲ್ಲ ಒಳ್ಳೆಯ ಅವಕಾಶಗಳು ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಒಟ್ಟಾರೆ ಚೆನ್ನಾಗಿದೆ. ಇನ್ನಷ್ಟು ಉತ್ತಮ ಮಾಡಿಕೊಳ್ಳಿಕ್ಕೆ ಇವತ್ತು ಗುರುವಾರ ಬೇರೆ ಇರೋದ್ರಿಂದ ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಆರಂಭಿಕ ಹಂತದಲ್ಲಿ ಬೇಸರವಾದರೂ ಆ ನಂತರದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸುತ್ತೆ. ವಾದ ವಿವಾದಗಳಲ್ಲಿ ಎದುರಿಗೆ ನಿಂತು ನಿಮ್ಮನ್ನು ಸೋಲಿಸಬೇಕು ಅಂಥೇಳಿ ಅಥವಾ ಮಾತಲ್ಲಿ ನಿಮ್ಮನ್ನು ಕಟ್ಟಾಕಬೇಕು ಅಂಥೇಳಿ ಈ ಥರದ ಷಡ್ಯಂತ್ರಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಮಧ್ಯಾಹ್ನದ ನಂತರ ಅಪಾಯ ಅವರಿಗೆ. ಹಾಗಾಗಿ ಮುಖ್ಯವಾಗಿ ಮಿಥುನ ರಾಶಿಯವರು ಬೇರೆಯವ್ರ ಜೊತೆ ವಾದಕ್ಕೆ ಇವತ್ತು ಹೋಗುವಂಥದ್ದನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಅನಿವಾರ್ಯದಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ಕೊಳ್ಳಿ. ಆದಷ್ಟು ಮಾತು ಬೆಳೆಸ್ಲಿಕ್ಕೆ ಹೋಗಬೇಡಿ. ಕಾರಣ ನಿಮ್ಮ ವಾಕ್ಸ್ಥಾನಾಧಿಪತ್ಯಕ್ಕೆ ಶನಿಯ ದೃಷ್ಟಿ ಬೀಳ್ತಾ ಇದೆ. ಹಾಗಾಗಿ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಆಕಸ್ಮಿಕವಾಗಿ ಮಾತಾಡಿ ಸಿಕ್ಕಾಕ್ಕೊಳ್ಳೋದು, ದುಡ್ಡು ಕಾಸಿನ ವಿಷಯದಲ್ಲಿ ವಿಶೇಷವಾಗಿ ಅದರ ಲಕ್ಷಣ ಕಾಣಿಸುತ್ತೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರು ದ್ವಿತೀಯದಲ್ಲಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭಾಂಶ ಕಾಣುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ನಿಮಗೆ ಒಳ್ಳೆಯ ಒಂದು ಪ್ರಗತಿ ಅಂತಕ್ಕಂಥದ್ದು ಕಾಣುವಂಥ ಲಕ್ಷಣ ಇದೆ. ಹಾಗಾಗಿ ವಾರದ ಮಧ್ಯಭಾಗದಲ್ಲಿ ಬೇರೆ ಇದ್ದೇವೆ. ಯೋಚನೆ ಮಾಡಿ ಹೆಜ್ಜೆ ಇಡಿ. ಅಪಾಯಕರವಾಗಿರ್ತಕ್ಕಂಥ ಸನ್ನಿವೇಶಗಳು ಯಾವುದೂ ಸಹ ವಿಶೇಷವಾಗಿ ಕಾಣಿಸೋದಿಲ್ಲ. ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಇನ್ನಷ್ಟು ಉತ್ತಮವಾದಂಥ ಫಲವನ್ನು ಹೊಂದಬಹುದಾಗಿರುತ್ತೆ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ಒಂದು ದಿನ ಆಗಿದೆ. ಕಾರಣ ನಿಮ್ಮ ರಾಶಿಯಲ್ಲಿ ಬಂದಿರತಕ್ಕಂತಹ ಗುರು ನಿಮಗೆ ಭಾಗ್ಯಾಧಿಪತಿ ಕೂಡ ಹೌದವರು. ಹಾಗಾಗಿ ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ. ರಾಶ್ಯಾಧಿಪತಿ ಲಾಭಕ್ಕೆ ಬರ್ತಾನೆ. ಹಾಗಾಗಿ ಅದು ಕೂಡ ಒಳ್ಳೆಯ ಒಂದು ದಿನ ಇವತ್ತು. ಹಾಗಾಗಿ ಕರ್ಕಾಟಕ ರಾಶಿಯವರು ಏನಂತ ಟೆನ್ಷನ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇಲ್ಲ. ಆದರೆ ಚಂದ್ರಾತ್ ಕರ್ಮಭಾವದಲ್ಲಿರ್ತಕ್ಕಂಥ ರಾಹು ಆದ್ದರಿಂದ ಇವತ್ತು ವಿಶೇಷವಾಗಿ ಕೆಲಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಆಲಸ್ಯ ಬರಬಹುದು. ತಮಃ ಅಂತ ಹೇಳ್ತಾರೆ ರಾಹುವಿಗೆ. ಹಾಗಾಗಿ ಸ್ವಲ್ಪ ಮಟ್ಟಿನ ತಮೋಗುಣ ಅಂದರೆ ಆಲಸ್ಯ, ಸೋಮಾರಿತನ, ಜಾಡ್ಯ, ಬಿಡು ಏನೋ ಮಾಡ್ಕೊಂಡ್ರಾಯ್ತು, ಈ ಥರದ ಒಂದು ಲಕ್ಷಣ ಕಾಣಿಸುತ್ತೆ. ಆದಷ್ಟು ಹಾಗೆ ಮಾಡಬೇಡಿ. ಯಾಕೆಂದರೆ ನೀರಿನಲ್ಲಿ ಇಳ್ತಕ್ಕಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಸೋಮಾರಿತನ ಮಾಡಿದ್ರೆ ನಡೆಯುತ್ತೆ. ಆದರೆ ಆಳಕ್ಕೆ ಹೋಗ್ತಾ ಸೋಮಾರಿತನ ಮಾಡಿದ್ರೆ ಮುಳುಗಿ ಹೋಗ್ತೇವೆ ಅಲ್ವಾ. ಕೈಕಾಲು ಬಡಿಯೋ ಅಭ್ಯಾಸ ಇಟ್ಕೊಳ್ಬೇಕು. ಹಾಗೆ ಪ್ರಪಂಚದಲ್ಲೂ ಅಷ್ಟೇ ಪ್ರಯತ್ನ ಮಾಡಲೇಬೇಕಾಗತ್ತೆ. ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ಪಂಚಮದಲ್ಲಿ ಬುಧ ಮತ್ತು ಮಂಗಳ ಒಟ್ಟಾಗಿರೋದ್ರಿಂದ ಇವತ್ತು ಸುಬ್ರಹ್ಮಣ್ಯನ ಉಪಾಸನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಗಳೇ, ಇವತ್ತು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಯಾರಾದರೂ ಮಹಾಪುರುಷನ ಕುರಿತಾಗಿ ತಿಳಿಸ್ತಾ ಇದ್ದೀರಾ? ಯಾಕಂದ್ರೆ ಗುರುವಾರದ ಒಂದು ಸಂಚಿಕೆ ಆಗಿರೋದ್ರಿಂದ. ನೋಡಿ, ಧರ್ಮ ಜ್ಯೋತಿ ಅನ್ನೋದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅಲ್ವಾ. ಇದು ಧರ್ಮ ಅಂತಂದ್ರೆ ಧಾರಣೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ.
ಅನುಸರಿಸೋಕೆ ಅನುಸರಣೀಯ ಅಂತ ಅರ್ಥ. ಧರ್ಮ ಅಂತಂದ್ರೆ ಜ್ಯೋತಿ ಅಂದ್ರೆ ಬೆಳಕು ಅಲ್ವಾ? ಈ ಅನುಸರಣೀಯವಾಗಿರ್ತಕ್ಕಂತಹ ಬೆಳಕನ್ನ ನಾವು ಪ್ರಪಂಚಕ್ಕೆ ಕೊಡುವಂತ ಪ್ರಯತ್ನದಲ್ಲಿ ಇದ್ದೇವೆ. ಹೌದು. ಹೀಗಿದ್ದಾಗ ನಾವು ಬೆಳಕು ತಾರತಮ್ಯ ಮಾಡ್ತದ್ಯಾ? ಈಗ ಅದು ಬ್ರಾಹ್ಮಣರ ಮನೇಲಿ ಮಾತ್ರ ಕೊಡ್ತೇನೆ, ಬೇರೆಯವ್ರ ಮನೆ ಗೌಡ್ರ ಮನೇಲಿ ಕೊಡಲ್ಲ, ಕುರುಬರ ಮನೇಲಿ ಕೊಡಲ್ಲ ಇತ್ಯಾದಿ ಏನಾದ್ರು ಹೇಳ್ತದ್ಯಾ ಸೂರ್ಯನ ಬೆಳಕು? ಇಲ್ಲ. ಹಾಗೆ ಧರ್ಮ, ದೇವರು, ಬ್ರಹ್ಮವಸ್ತು, ಜ್ಞಾನ, ಸಿದ್ಧಿ, ಸಾಧನೆ ಇದಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ಸಾಧಕನ ಸ್ವತ್ತು. ಹೌದು. ಹಾಗಿದ್ರ ಮೇಲೆ ಅಂತವ್ರನ್ನ ಇವತ್ತು ಪರಿಚಯ ಮಾಡಿಸ್ಬೇಕಲ್ಲ ಅಲ್ವಾ? ಧರ್ಮಾತೀತರನ್ನ. ಹೌದು, ಅದು ಅಂಥವ್ರು ಪರಿಚಯ ಮಾಡ್ಬೇಕು. ಇದು ನಾವು ಆಕಸ್ಮಿಕವಾಗಿ ಬಂದಿದ್ದಲ್ಲ, ಅಥವಾ ಕಾಕತಾಳೀಯ ಅಂತ ಹೇಳ್ತಾರಲ್ಲ, ಕಾಕತಾಳೀಯವಾಗಿ ಬಂದಿದ್ದು ಅಲ್ಲ. ಇದು ಎದೃಚ್ಛಾ ಲಾಭ ಅಂತ ಹೇಳಿ ಭಗವತ್ ಶಕ್ತಿಯ ಒಂದು ಸಂಕಲ್ಪ ಅಂತ ಕಾಣಿಸುತ್ತೆ. 100ನೆಯ ಸಂಚಿಕೆ ಈ ರೀತಿಯಲ್ಲಿ ಮೂಡಿ ಬರಬೇಕು ಅನ್ನೋದಿರಬಹುದು. ಇವತ್ತು ಒಬ್ಬರು ಮಹಾತ್ಮರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವರು ಮಹಾತ್ಮರು, ನಾ ಮೊದಲೇ ಹೆಸರು ಹೇಳ್ಕೊಂಡ್ಬಿಡ್ತೀನಿ, ಆ ಹೆಸರನ್ನ ನಿಮ್ ಕೈ ಹೇಳಿಸ್ತೀನಿ. ನಿಮ್ಗೆಲ್ಲರಿಗೂ ಬಹುಶಃ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತಿರ್ತಕ್ಕಂಥ ಒಂದು ಹಾಡಿದೆ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಅದ್ಭುತ. ನಮ್ಮ ಶಿಶುನಾಳ ಶರೀಫ್ ಅಜ್ಜ. ಏನು ಕೋಡಗನ ಕೋಳಿ ನುಂಗಿತ್ತ? ಕೋಡಗ ಅಂದ್ರೇನು? ಮಂಗ. ಕೋತಿ ಅಲ್ವಾ? ಮಂಗ. ಕೋಳಿ ಅಂದ್ರೇನು? ಕೋಳಿ ಅಂದ್ರೆ ಕೋಳಿ, ಚಿಕನ್. ಇರ್ಲಿ, ಒಟ್ಟಾರೆ ಕೋಡಗನ ಕೋಳಿ ನುಂಗಿತ್ತ ಈ ಒಂದು ಸಾಲಿದೆಯಲ್ಲ, ನೋಡೋರಿಗೆ ಇದೇನೋ ಅರ್ಥದಿದ್ದೇನೋ ಅಂತ ಹೇಳ್ತಾರಲ್ಲ. ಆಮೇಲೆ ಆಡು ಆನೆಯ ನುಂಗಿ, ಗೋಡೆ ಸುಣ್ಣವ ನುಂಗಿ. ಎಷ್ಟು ಚೆನ್ನಾಗಿದೆ ಇದ್ರ ಅರ್ಥ ಮಾಡ್ಬೇಕು. ಸುಣ್ಣ ಅನ್ನೋದು ಗುಣ, ಗೋಡೆ ಅಂದ್ರೆ ಮಣ್ಣು. ನಿನ್ನ ಎಲ್ಲ ಗುಣಗಳು ಒಂದು ದಿವಸ ಮಣ್ಣಾಗ್ತವಪ್ಪ. ನಿನ್ನ ಎಲ್ಲ ಗುಣಗಳು ಒಂದ್ ದಿವಸ ಮಣ್ಣಾಗ್ತವೆ. ಕೋಡಗನ ಕೋಳಿ ನುಂಗಿತ್ತ. ಕೋಡಗ ಅಂದ್ರೆ ನಮ್ಮ ಮನಸ್ಸು, ಮಂಗನಂತ ಮನಸ್ಸು. ಕೋಳಿ ಅಂತಂದ್ರೆ ಉದಯ ಕಾಲದಲ್ಲಿ ಹೇಳ್ತಕ್ಕಂಥದ್ದು. ಕೋಳಿ ಎದ್ದು ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯವಾದ ಕೂಗ್ತದೆ. ಅಂದ್ರೆ ನೀನು ಯಾವಾಗ ಅರುಣೋದಯದಲ್ಲಿ ಎದ್ದು ಆರಂಭ ಮಾಡ್ತೀಯಾ, ನಿನ್ನ ಮನಸ್ಸು ಅಂತಕ್ಕಂಥ ಕೋತಿ ಕಂಟ್ರೋಲಿಗೆ ಬರ್ತದೆ. ಕೋಡಗನ ಕೋಳಿ ನುಂಗಿತ್ತ, ಸೂರ್ಯೋದಯಕ್ಕೆ ಏಳಪ್ಪ, ನಿನ್ನ ಮನಸ್ಸು ಪ್ರಫುಲ್ಲವಾಗ್ತದೆ. ಇದ್ರ ಹಿಂದಿರ್ತಕ್ಕಂಥದ್ದು ತಾತ್ವಿಕವಾದ ಅರ್ಥ, ಕಾಮಿಡಿ ಅಂತ ಅನ್ಕೊಂಡ್ಬಿಟ್ಟು. ಹಾಗೆ ಅದು ಬಹಳ ಮದ್ದಲೆ ನುಂಗಿತ್ತಾಳೆಲ್ಲ ಬರ್ತದೆಯಲ್ಲ. ಮದ್ದಲೆ ಅಂದ್ರೆ ಏನು? ಮದ್ದಲೆ ಅಂತಂದ್ರೆ ತಾಳ, ಜೀವನಕ್ಕೆ ಒಂದು ತಾಳ ಬರಬೇಕು ಅಂತ ಹೇಳಾದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುರು ತಟ್ಟಬೇಕು ಎರಡು ಕಡೆಯಿಂದ ಅಂತೇಳಿ. ಅದೇ ಒಂದ್ ಸಾಲು ಬರ್ತದೆ, ನೀವು ಕೇಳಿರ್ತೀರಿ, ಎಲ್ಲರಂಥವನಲ್ಲ ನನ್ನ ಗಂಡ. ಗುರುವನ್ನು ಗಂಡನಿಗೆ ಹೋಲಿಸ್ಕೊಳ್ತಾರೆ ಅವರು. ಎಲ್ಲರಂಥವನಲ್ಲ ನನ್ನ ಗಂಡ, ಬಲ್ಲಿದನು ಪುಂಡ. ಎಲ್ಲರಂಥವನಲ್ಲ ಕೇಳೆ, ಸೊಲ್ಲಿಗೂ ಬೈದು ಎನ್ನನು ಎಲ್ಲೂ ಹೋಗದ ಹಂಗ ಮಾಡ್ಬಿಟ್ಟ, ಕಾಲ್ ಮುರಿದು ಬಿಟ್ಟ ಅಂತಾರೆ. ಗುರು ಈ ರೀತಿಯಾಗಿ ನನ್ನನ್ನು ದಾರ್ಶನಿಕ ಹಾದಿಯಲ್ಲಿ ಕರ್ಕೊಂಡು ಹೋಗುವಾಗ ಕಾಲ್ ಮುರಿದು ಬಿಟ್ಟ ಅಂದ್ರೆ ನನ್ನ ಮನಸ್ಸು ಎಲ್ಲೂ ಓಡಾಡದೆ ಇದ್ದಂಗೆ ಕಟ್ ಹಾಕದ ಅಂತ. ಎಂತಹ ಸಾರ ಅಡಗಿದೆ ಅದ್ರ ಹಿಂದೆ. ಅದು ಅರ್ಥ ನಾವು ಮಾಡ್ಕೊಳ್ಳದೆ ಇದ್ರೆ ಅದೇನ್ ಮಾಡಕ್ಕಾಗತ್ತೆ. ಆ ಸೋರುತಿಹುದು ಮನೆಯ ಮಾಳಿಗೆ ಕೂಡ ಎಂತ ಅದ್ಭುತವಾದ ಸಾರ. ಅವರಿಗೆ ಮದುವೆ ಆಗಿತ್ತು, ಫಾತಿಮಾ ಅಂತ ಹೆಂಡತಿ ಇದ್ಲು, ಆಕೆ ತೀರೋಗ್ತಾಳೆ. ತೀರೋದಾಗ ಒಂದು ಹಾಡು ಬರೀತಾರೆ, ಬಹಳ ಅದ್ಭುತವಾಗಿದೆ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ನನಗೆ ಯಾಕೋ. ಇದನ್ನ ಒಂದು ಲೌಕಿಕವಾಗಿ ನೋಡಿದಾಗ ಹೆಂಡತಿ ಸತ್ತೋದ್ಮೇಲೆ ಮಾವನ ಮನೆಗೆ ಯಾಕೆ ಹೋಗ್ಬೇಕು ಅನ್ನೋ ಅರ್ಥದಲ್ಲಿದ್ರೆ, ಮೋಹದ ಹೆಂಡತಿ ಶರೀರದ ಮೇಲಿನ ಮೋಹ ಹೋದ ಮೇಲೆ ಮಾವನ ಮನೆ ಭೂಮಿ ಹಂಗಿಲ್ಲ, ನನಗೆ ಬಿಟ್ಟು ಹೋಗ್ತೀನಿ ಅಂತ. ಈ ತರ ನಾವ್ ಯೋಚನೆ ಮಾಡಿರ್ಲಿಲ್ಲ ಗುರುಗಳೇ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ನಾನು ನಿಜ ಎಲ್ಲರ ತರ ಹಾಗೆ ಅನ್ಕೊಂಡಿದ್ದೆ. ಜನರನ್ನ ನಿಂದಿಸ್ತಾರೆ ಬಹಳ ಚೆನ್ನಾಗಿ. ಹೆಂಗ ಬಳಕೆಯ ಮಾಡಬೇಕಣ್ಣ, ಹಿಂಗಾದ ಮ್ಯಾಲಿನ ಹೆಂಗ ಬಳಕೆಯ ಮಾಡಬೇಕಣ್ಣ. ಬುದ್ಧಿ ಹೇಳಿ ಹೇಳಿ ಸಾಕಾಗಿ ಹೋದ್ ಕಡೆ ಹೋಗಿ ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಇರ್ತಾರೆ. ಹೆಂಗ ಬಳಕೆಯ ಮಾಡಬೇಕು, ಹಂಗು ಹರಿದು ನಿಂತ ಮೇಲೆ ಭಂಗಿಸೆ ತಂಬಕ ಸೇದಿ ಸಾವಿರ ಗುಂಗಿನೊಳಗೆ ಇರುತ್ತಾರಣ್ಣ, ಹೆಂಗ ಬಳಕೆಯ ಮಾಡಬೇಕಣ್ಣ. ಇದೆಲ್ಲ ಅವರ ಅನುಭವದ ಸಾರದಿಂದ ಬಂದಂತ ಹಾಡುಗಳು ನೂರಾರಿದ್ದಾವೆ. ಅವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅವರು ಆ ಊರಿನಲ್ಲಿ ಶಿಶುನಾಳ ಅಂತ ಹೇಳಿ ಇವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿ ಇಮಾಮ್ ಸಾಹೇಬ್ ದಂಪತಿಗಳ ಮಗ ಅವರು. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಯಾವಾಗಲೂ ಒಂದು ಕನಸು ಬೀಳ್ತಿತ್ತಂತೆ. ಕನಸಿನಲ್ಲಿ ಒಬ್ಬರು ತುಂಬಾ ತೇಜಸ್ವಿ ಆಗಿರ್ತಕ್ಕಂಥ ಒಬ್ಬರು ಬಂದ್ಬಿಟ್ಟು, ಶರೀಫಾ ಬಾರೋ
ಶರೀಫ ಕಾಯ್ತಿದ್ದೀನಿ ಬಾರೋ ಅಂದಂಗೆ ಆಗ್ತಿತ್ತು. 10 ವರ್ಷದ ಹುಡುಗ, 1809 ಹುಟ್ಟಿದ್ದವರು. 10 ವರ್ಷದ ಹುಡುಗನಿಗೆ ಆ ಥರ ಕನಸು ಬಿದ್ದಾಗ ಎಲ್ಲ ಅಪ್ಪನ ಹತ್ರ ಹೇಳ್ತಿದ್ರಂತೆ. ಮುಸಲ್ಮಾನರು ಅವ್ರ ಅಪ್ಪ ಹೇಳ್ತಿದ್ರಂತೆ, ನೋಡೋಣ ಸಮಯ ಬರಬೇಕು, ಎಲ್ಲದಕ್ಕೂ ಸಮಯ ಬರದೆ ಯಾವುದು ಆಗಲ್ಲ ಅಂತಿದ್ರಂತೆ. ಒಂದು ದಿನ ಮನೆ ಹೊರಗಡೆ ಕಟ್ಟಿಗೆ ರಾಶಿ ಮೇಲೆ ಇವರು ಶರೀಫರು ಕೂತಿರ್ತಾರೆ. ಆವಾಗ ಎದುರುಗಡೆಯಿಂದ ಒಬ್ಬರು ಬರ್ತಾರೆ. ಒಣಕಲು ಶರೀರ, ತಲೆಗೆ ಒಂದು ದುಪ್ಪಟಿ ಕಟ್ಕೊಂಡಿದ್ದಾರೆ, ಒಂತಿ ಬಟ್ಟೆ ಉಟ್ಕೊಂಡು ಹೊದ್ಕೊಂಡು ಬಂದು ಮನೆ ಮುಂದೆ ನಿಂತ್ಕೊಂಡು ಶರೀಫಾ ಅಂತಾರೆ. ಇವು ಕೂಗಕ್ಕೆ ಶುರು ಮಾಡ್ಬಿಡ್ತಾರೆ. ಕಟ್ಟಿಗೆ ರಾಶಿ ಮೇಲೆ ಕೂತಿದ್ರು, ಹಬ್ಬ ಹಬ್ಬ ಹಬ್ಬ, ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು. ಅವರಪ್ಪ ಒಳಗಡೆಯಿಂದ ಹೊರಗಡೆ ಓಡ್ ಬರ್ತಾರೆ. ಏನು ನಾನು ದಿನ ಕನಸ್ತಾ ನೋಡ್ತಿದ್ದಿದ್ದು ಇವ್ರನ್ನೇ ಅಂತ ಹೇಳ್ಬೇಕಿದ್ರೆ ನಮ್ಗೆಲ್ಲ ರೋಮಾಂಚನ ಆಗುತ್ತೆ. ಇರ್ಲಿ. ಆವಾಗ ಬಂದು ಅವರು ಹೊರಗಡೆ ಬಂದು ನೋಡ್ರೆ ಗೋವಿಂದ ಭಟ್ರು, ಗುರು ಗೋವಿಂದ ಭಟ್ರು ಬಾಗಿಲಲ್ಲಿ ನಿಂತಿರ್ತಾರೆ. ದೊಡ್ಡ ಆಧ್ಯಾತ್ಮಿಕ ಸಾಧಕರು. ಅವ್ರಿಗೆ ಬಹಳ ವರ್ಷದಿಂದ ಅನಿಸ್ತಿತ್ತಂತೆ, ಇವನು ಎಲ್ಲಿದ್ದಾನೆ, ನಾನು ಏನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದೇನೆ, ಆ ಬ್ರಹ್ಮಜ್ಞಾನವನ್ನು ತುಂಬಿಸಲಿಕ್ಕೆ ಇನ್ನೊಂದು ಪಾತ್ರೆ ಬೇಕು. ರಾಮಕೃಷ್ಣ ಪರಮಹಂಸರು ಕಾಳಿ ಎದುರು ಕೂತ್ಕೊಂಡು ಜೋರಾಗಿ ಅಳುತ್ತಿದ್ರಂತೆ, ಅಮ್ಮ ಯಾವಾಗ ಬರ್ತಾನೆ ನರೇಂದ್ರ, ಯಾವಾಗ ಬರ್ತಾನೆ ನರೇಂದ್ರ. ವಿವೇಕಾನಂದರು ಸಿಕ್ಕ. ಎಲ್ಲಿದ್ದಾನೆ ನರೇಂದ್ರ ಅಂತ ಅವ್ರಿಗೂ ಗೊತ್ತಿಲ್ಲ. ಇಲ್ಲಿ ಗೋವಿಂದ ಭಟ್ರಿಗೂ ಅಷ್ಟೇ, ಶರೀಫ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಕಡೆಗೆ ಹುಡ್ಕೊಂಡು ಹೊರಟು ಬಿಡ್ತಾರೆ ಅವರು. ಬಂದ್ರೆ ಶರೀಫರು ಮನೆ ಮುಂದ್ಗಡೆ ಸಿಕ್ಕಾಗ ಓಡ್ ಬಂದು ಕಾಲಿ ಬಿದ್ದುಬಿಡ್ತಾರೆ. ಶರೀಫ್, ನೀವು ಕನಸಿನಲ್ಲಿ ದಿನಾ ನನಗೆ ಕಾಣಿಸ್ತಿದ್ರಿ, ನಾನು ನಿಮ್ಮನ್ನು ನೋಡಬೇಕು ಅಂತ ಎಷ್ಟು ದಿವಸದಿಂದ ಕಾತರಿಸ್ತಾ ಇದ್ದೆ ಅಂತ ಹೇಳಿದಾಗ ಕರ್ಕಂತ ಹತ್ರ ಕರೀತಾರೆ ಗೋವಿಂದ ಭಟ್ರು. ಶರೀಫ್ರು ಹೋಗಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ಕೂಡಲೇ ಗೋವಿಂದ ಭಟ್ರು ಒಂದು ಪ್ರಶ್ನೆ ಕೇಳ್ತಾರೆ ಶರೀಫಾ, ನಿನ್ನ ತಂದೆ ಹೆಸರೇನೋ ಅಂತಾರೆ. ಯಾವ ತಂದೆ ಕೇಳ್ತಾರೆ ಶರೀಫ್. ಯಾವ ತಂದೆ, ಯಾಕೋ ಹಂಗೆ ಕೇಳ್ತಿದ್ಯಾ? ಯಾಕಿಲ್ಲ, ನಮ್ಮಪ್ಪ ಯಾವಾಗಲೂ ರಾಮಾಯಣ ಮಹಾಭಾರತದೆಲ್ಲ ಕಥೆಗಳು ಹೇಳ್ತಿದ್ರು. ಯೋಚನೆ ಮಾಡಬೇಕು, ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇದು 1819 ಇಸ್ವಿ ಕಥೆ. 9ನೇ ಇಸ್ವಿಲಿ ಹುಟ್ಟಿದ್ದವರು ಶರೀಫರು. ಅವತ್ತಿನ ಪರಿಸ್ಥಿತಿಯನ್ನು ಯೋಚನೆ ಮಾಡಬೇಕು. ಹೇಳ್ತಾರೆ, ನಮ್ಮಪ್ಪ ಯಾವಾಗಲೂ ರಾಮಾಯಣ ಮಹಾಭಾರತ ಬೇರೆ ಬೇರೆ ಕಥೆ ದಾಸರ ಪದ ಎಲ್ಲ ಹೇಳ್ತಿದ್ರು. ಯಾಕಂದರೆ 84 ಲಕ್ಷ ಜೀವಿಗಳನ್ನು ದಾಟಿ ಬಂದು ನಾವು ಮನುಷ್ಯರಾಗ್ತೇವೆ ಅಂತ ಕೇಳಿದ್ದು ನಮ್ಮಪ್ಪ ಹೇಳ್ತಾರೆ. ಅಂದರೆ ಈ 84 ಲಕ್ಷ ಜೀವರಾಶಿ ದಾಟ್ಕೊಂಡು ಬಂದಿದ್ದೀನಿ ಅಂತಂದರೆ ನಾನು ಯಾವ ಅಪ್ಪನ ಹೇಳಿ ನಿಮಗೆ? ಎಲ್ಲ ಆಲ್ಮೋಸ್ಟ್ ಎಲ್ಲ ಅಪ್ಪ ನಂಗೆ ನೆನಪಿದೆ. ಯೋಚನೆ ಮಾಡಿ, 10 ವರ್ಷದ ಹುಡುಗ ಹೇಳೋ ಮಾತಿದು. ಎಲ್ಲ ಅಪ್ಪಂದು ನಂಗೆ ನೆನಪಿದೆ. ನಿಮಗೆ ಯಾವ್ದು ಕೇಳಿದ್ರೆ ಗೊತ್ತಾಗಲಿಲ್ಲ ನನಗೆ ಅಂತ. ಈ ಶರೀರದ್ದು ಹೇಳೋ, ಇದರಲ್ಲಿ 2 ಜನ, 2 ಅಪ್ಪಂದ್ರು ನನಗೆ ಅಂತ. ಏನೋ 2 ಅಪ್ಪ ಅಂತಿದೆಯಾ ಅಂದರೆ, ಒಬ್ಬ ಹಡದ ತಂದೆ, ಇನ್ನೊಬ್ಬ ಪಡದ ತಂದೆ. ಓಹೋ, ಹಂಗಾರೆ ನೀನು ಹಡದ ತಂದೆ ಪಡದ ತಂದೆ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಖಂಡಿತ, ನಿಜಕ್ಕೂ ಪದಗಳಿಲ್ಲ. ಇಂಥ ವಿಚಾರವನ್ನು ಗುರುಗಳು ಹೇಳುವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರೋಮಾಂಚನದ ಒಂದು ಅನುಭವ. ಗುರುಗಳೇ, ನಮ್ಮ ಹಿರಿಯರ ಒಂದು ಮಾತನ್ನು ಹೇಳ್ತಿದ್ರಂತೆ. ಈಗೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಕೇಳಿದ್ದೆ, ಪ್ರಯಾಣ ಮಾಡುವಾಗ ಅಥವಾ ನಾವು ರಸ್ತೆಯಲ್ಲಿ ಬರುವಾಗ ಬೆಕ್ಕಡ್ಡ ಬಂದರೆ ಅಪಶಕುನ ಅಂತೆಲ್ಲ ಹೇಳ್ತಾರೆ ಅಂತ. ಆದರೆ ತುಂಬ ಹಿಂದಿನವರು ನಂಬ್ತಾ ಇದ್ದಿದ್ದು ಏನಪ್ಪ ಅಂತ ಹೇಳಿದ್ರೆ, ಅಕಸ್ಮಾತ್ ನಾವು ದೂರದ ಪ್ರಯಾಣನೋ ಅಥವಾ ಶುಭ ಕಾರ್ಯಕ್ಕೆ ಹೋಗ್ತಿರುವಾಗ ಏನಾದರೂ ನಾವು ರಸ್ತೆಗೆ ಬಂದಾಗ ಹಾವೇನಾದರೂ ತಲೆ ಎತ್ತಿ ನಿಂತರೆ ಮಧ್ಯದಾರಿಯಲ್ಲಿ, ಅದು ನಮ್ಮ ಸಾಕ್ಷಾತ್ ಮನೆ ದೇವರೇ ಬಂದು ಬೇಡ ವಾಪಸ್ ಹೋಗಿ ಅಂತ ಹೇಳೋ ಲಕ್ಷಣ ಅಂತ ಹೇಳಲಾಗ್ತಿತ್ತಂತೆ. ಹೌದಾ ಗುರುಗಳೇ? ನಿಜ, ಸುಳ್ಳಲ್ಲ. ಕಾರಣ ಏನು ಅಂತಂದರೆ, ಸರ್ಪಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿ ಇದೆ. ನಮ್ಮಲ್ಲಿ ಅನೇಕರಿಗೆ ಅದು ಗೊತ್ತಿಲ್ಲ, ಹೇಳಿದ್ರೆ ನಂಬೋದೂ ಇಲ್ಲ ಕೂಡ ಅನೇಕರು. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಸರ್ಪಕ್ಕೆ ಹೊರಗಿನ ಕಿವಿ ಇಲ್ಲ, ಒಳಗಡೆ ಅದಕ್ಕೆ ಶ್ರವಣ ಶಕ್ತಿ ಅಂತಕ್ಕಂಥದ್ದು ಅದಕ್ಕೆ ಇಲ್ಲ ಅಂತಾರೆ. ಕಂಪನದ ಮೇಲೆ ಅದು ಎಲ್ಲವನ್ನು ನೋಡುತ್ತೆ ಅಂತೇಳಿ ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ ನಾನು. ಆದರೆ ಶಾಸ್ತ್ರೀಯವಾಗಿ ಏನು ಹೇಳ್ತದೆ ಅಂತಂದರೆ, ಶಾಸ್ತ್ರೀಯವಾಗಿ ಅದನ್ನು ಬಂಧ ಅಂತ ಹೇಳ್ತಾರೆ. ನಾಗಬಂಧ ಅಂತ. ಬಂಧ ಅಂತಂದರೆ ಕಟ್ಟು ಬೀಳ್ತಕ್ಕಂಥದ್ದು ಅಂತ, ನಿನ್ನ ದಾರಿಯನ್ನು ಅಡ್ಡ ಕಟ್ಟಿದೆ ಅಂತ ಅರ್ಥ. ಮತ್ತು ಇನ್ನೊಂದು ನೀವು ಗಮನಿಸಿ, ರಸ್ತೆ ಮೇಲೆ ಪ್ರಯಾಣ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಹ, ನಾವೆಲ್ಲರೂ ಸಹ ಗಮನಿಸಿದ್ದೇವೆ, ಹೆಚ್ಚಾಗಿ ಸರ್ಪಗಳು ರಸ್ತೆ ದಾಟ್ತವೆ
ಆ ಕಡೆ ಬರ್ತವೆ ಈ ಕಡೆ ಬರ್ತವೆ, ಯಾವ್ದಾದ್ರು ವಾಹನ ಬಂದ ಅನುಭವ ಬಂದರೆ ಅವರು ಮುಂದೆ ಹೋಗಲ್ಲ, ಅವು ಅಲ್ಲೇ ನಿಲ್ತವೆ, ಇಲ್ಲ ದಾಟಿ ಹೋಗ್ತವೆ. ಹೀಗಾಗಿ ಎಷ್ಟೋ ಸಂದರ್ಭ ವಾಹನಗಳ ಕೆಳಗಡೆ ಸಿಕ್ಕಾಕೊಂಡು ಸತ್ತೋಗಿರೋದನ್ನೆಲ್ಲ ನಾವು ನೋಡಿದ್ದೇವೆ ರಸ್ತೆ ಮೇಲೆ. ಆದರೆ ಹೆಡೆ ಬಿಚ್ಚಿ ನಿಲ್ಲೋದು ಅನ್ನೋದು ಇದೆಯಲ್ಲ, ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿ. ನಿಮ್ಗೊಂದು ಇದನ್ನು ಹೇಳಬೇಕು, ನಾನು ಆಗುಂಬೆ ಘಾಟ್ನಲ್ಲಿ ನಡೆದ ಒಂದು ಘಟನೆ ಹೇಳಬೇಕು. ಈಗಿಂದಲ್ಲ, ಇದು 1993 ಘಟನೆ, ಎಷ್ಟು ವರ್ಷದ ಹಿಂದೆ, 32 ವರ್ಷದ ಹಿಂದಿಂದ ಒಂದು ಘಟನೆ. ನಾನು ನಮ್ಮ ಸ್ನೇಹಿತರು ಕಾರಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಾಗ ರಸ್ತೆ ಮಧ್ಯದಲ್ಲಿ ಕಾಳಿಂಗ ಸರ್ಪ ಹೆಡೆ ಎತ್ಕೊಂಡು ನಿಂತಿದೆ. ಕಾಳಿಂಗ ಅದ್ರ ಎಂಟ್ರ ಆಕಾರದಲ್ಲಿ ಹೀಗೆ ಸುತ್ತ ಹಾಕೊಳ್ತದೆ. ಅದು ಎಲ್ಲ ಹಂಗೆ ಹೀಗೆ ರೌಂಡ್ ಆಗಿ ಸುತ್ತ ಹಾಕೊಳ್ಳಲ್ಲ. ಕಾಳಿಂಗ ಎಂಟ್ರ ಆಕಾರದಲ್ಲಿ ಹೀಗೆ ಸುತ್ತ ಹಾಕಿ ಎಡೆ ಬೆಚ್ಚುತ್ತದೆ. ಸುಮಾರು ಒಂದು 4 ಅಡಿ ಎತ್ತರದಲ್ಲಿ ಹೀಗೆ ನಿಂತಿದೆ. ಕಾರಿನ ಬಾನೆಟ್ಗಿಂತ ಮೇಲ್ ತಲೆ ಅದ್ರದ್ದು, ಅಷ್ಟೇ ಎತ್ತರದಲ್ಲಿ ನಿಲ್ತಿದೆ. ನಾವು ನಿಲ್ತ್ವಿ, ನೋಡಿದ್ವಿ. ಸ್ವಲ್ಪ ಹೊತ್ತಿನ ನಂತರ ಹೋಯ್ತು. ಆ ನಂತರ ದಾಟಿ ಹೋದ್ರೆ ನಾವು, ಅದು ಬೆಳಿಗ್ಗೆ ಸುಮಾರು ಒಂದು 6-6:30 ಹೊತ್ತು, ಅಷ್ಟು ಮುಂಚೆ ಹಾವು ಬರೋಕ್ಕೆ ಸಾಧ್ಯ ಇಲ್ಲ, ನಾವು ಓಡಾಡೋದಿಲ್ಲ. ಅದು ಅಲ್ಲದೆ ಘಾಟ್ನಲ್ಲಿ ತುಂಬ ಇತ್ತು. ಇದು ನಾನು ಖಂಡಿತ ಹೇಳ್ತಿರೋದು. ಆ ನಂತರದಲ್ಲಂತೂ ನಾವೇನು ಮಾಡಿದ್ವಿ, ಸೈಡಿಂದ ತಗೊಂಡ್ವಿ. ಇದನ್ನು ದಾಟೋ ತನಕ ನಮಗೆ ಲೇಟ್ ಆಗ್ಬಿಡುತ್ತೆ. ನಾವು ಕೆಳಗಡೆ ಮತ್ತೆ ಮಂಗಳೂರಿಗೆ ಬೇರೆ ಹೋಗ್ಬೇಕು. ಹೊರಟಿದ್ದೇವೆ. ನಾವು ಹೋಗೋ ಅಷ್ಟೊತ್ತಿಗೆ 2 ಪಿನ್ ದಾಟಿದ್ದೇವೆ. 3ನೇ ಪಿನ್ನಲ್ಲಿ ಸ್ಟ್ರಕ್ಕು ಕಾರ್ ನಂತರ. ಯಾಕೆ ಸ್ಟ್ರಕ್ಕು ಅಂತಂದ್ರೆ ಮುಂದ್ಗಡೆ ಸರಿಯಾದ ಒಂದು ಕಾಡ್ಕೊಂಡು ಸತ್ತೋಗಿದೆ. ಕಣ್ಣೆದುರುಗಡೆ ನಾವು ಅನುಭವಿಸಿದ್ದನ್ನು ಹೇಳ್ತಾ ಇದ್ವಿ. ಆ ನಂತರದಲ್ಲಿ ಅದು ಸತ್ತೋಗಿದೆ, ಪೂರ್ಣ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು ಅದು ರಸ್ತೆ ಮೇಲೆ. ಬಹುಶಃ ಮೇಲೆ ಅಲ್ಲ, ಮೇಲ್ಗಡೆ ಬೆಂಡಲ್ಲಿ ಹೊಡೆದಿದ್ದಾನೆ ಅನ್ಸುತ್ತೆ, ಕಾರೋ ಏನೋ ವಾಹನ. ಆ ಕೆಳಗಡೆ ಇದ್ರಲ್ಲಿ ಬಂದು ಬಿದ್ದಿದೆ. ತುಂಬಾ ಕಷ್ಟ ಆಗ್ಬಿಡುತ್ತೆ, ಭಯ ಬೇರೆ. ಬೆಳಿಗ್ಗೆ ಅಷ್ಟೊತ್ತಲ್ಲಿ ಯಾವುದು ವಾಹನ ಇಲ್ಲ, ಡಿಪಾರ್ಟ್ಮೆಂಟ್ನವ್ರು ಯಾರು ಬರೋರಿಲ್ಲ. ತುಂಬ ಒದ್ದಾಡ್ಬಿಟ್ವಿ ನಾವು. ಸುಮಾರು 11:30 ತನಕ, 7:30 ಅಷ್ಟೊತ್ತಿಂದ 11:30 ಮಧ್ಯಾಹ್ನದ ತನಕ ನಮಗೆ ದಾಟೋಕ್ಕಾಗಲಿಲ್ಲ. ಎಲ್ಲ ಕೆಲಸಗಳು ಹಾಳಾವತ್ತು, ಒಂದು ಕೆಲಸವೂ ಆಗಲಿಲ್ಲ. ಇದು ನಮಗಾಗಿರೋ ಅನುಭವ. ಇದು ಕಾಕತಾಳಿ ಅಂತ ಯಾರು ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಇಲ್ಲ. ಆದರೆ ಒಂದು ಸ್ಪಷ್ಟ ನೆನ್ಪಿಟ್ಕೊಳ್ಬೇಕು, ಮಾರ್ಗ ಬಂಧನ ಮಾಡಿದೆ ಅದು ನಾಗ ಅಂತ ಹೇಳಾದ್ರೆ ಮುಂದಾಗುವಂತಹ ಯಾವುದೋ ಒಂದು ಸಮಸ್ಯೆಯನ್ನು ಸೂಚಿಸ್ತಿದೆ. ಅಂದರೆ ಸ್ವಲ್ಪ ಕಾಲ ಅದಲ್ಲಿಯೇ ಇದ್ದರೆ ಯಾವ ಕಾರಣಕ್ಕೂ ವಾಹನ ತಗೊಂಡು ಮುಂದೆ ಹೋಗಬಾರ್ದು. ಓವರ್ಟೇಕ್ ಮಾಡಿ ಅಥವಾ ಸೈಡಿಂದ ತಗೊಂಡು ನಾನು ಮುಂದೆ ಹೋಗ್ತೇನೆ, ಖಂಡಿತ ಹೋಗಬಾರ್ದು. ವಾಹನವನ್ನು ಬದಿಗೆ ಹಾಕಿ ನಿಲ್ಲಿಸಬೇಕು. ಅದು ಅಲ್ಲಿಂದ ಹೊರಟು ಹೋದ ನಂತರದಲ್ಲಿ ಅದು ಯಾವ ಕಡೆ ಹೋಗ್ತದೆ ಅನ್ನೋದನ್ನ ನೋಡಬೇಕು, ಬಹಳ ಮುಖ್ಯವಾಗಿ. ಅದು ಬಲಕ್ಕೆ ಹೋದ್ರೆ ನಾವು ವಾಪಸ್ ಮನೆಗೆ ಬರಬೇಕು, ಎಡಕ್ಕೆ ಹೋದ್ರೆ ನಾವು ಮುಂದೆ ಹೋಗ್ಬೇಕು. ಇದೆಲ್ಲ ಹಾಗೆ. ಎಡಕ್ಕೆ ಹೋಗುವುದು ಅಂತಂದ್ರೆ ರಿವರ್ಸ್, ಅದು ಅಂದ್ರೆ ಬಿಚ್ಚೋದು. ಬಲಕ್ಕೆ ಹೋಯ್ತು ಅಂತಂದ್ರೆ ಅದು ಸುತ್ತ ಹಾಕೋದು, ಅಲ್ಲಿ ಕಟ್ಟೋದು. ಹಾಗಾಗಿ ಸರ್ಪ ಹೆಡೆ ಆಗ್ತಾ ಇದ್ದು ನಂತರ ನಮ್ಮ ಅಭಿಮುಖವಾಗಿ ನಿಂತಿರ್ತದೆ. ನಮ್ಮ ಎಡಕ್ಕೆ ಹೋದ್ರೆ ಅದು ಬಂಧ ನಿವೃತ್ತಿ ಮಾಡಿದೆ ಅಂತ ಅರ್ಥ, ಬಲಕ್ಕೆ ಹೋದ್ರೆ ಬಂಧವನ್ನು ಕಟ್ಟಿದೆ ಅಂತ ಅರ್ಥ. ಇದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಬೆಕ್ಕು ಪಾಸ್ ಆಗುವಾಗಲೂ ಅಷ್ಟೇ ಅನೇಕರು ಹೇಳ್ತಾರೆ, ಇಲ್ಲ ಬಲದಿಂದ ಎಡಕ್ಕೆ ಹೋಯ್ತು, ನಾವು ಹೋಗಕ್ಕೆ ಬರೋದಿಲ್ಲ ಅಂತಾರೆ. ಬಲದಿಂದ ಎಡಕ್ಕೆ ಹೋದ್ರೆ ಬಿಚ್ಚಿದೆ ಅಂತ ಲೆಕ್ಕ, ನೀವು ಮುಂದೆ ಹೋಗಿ ತೊಂದರೆ ಇಲ್ಲ ಅಂತ ಅರ್ಥ. ಅದೇ ನಾವು ಎಡದಿಂದ ಬಲಕ್ಕೆ ಅಂದ್ರೆ ಸುತ್ತ ಹಾಕಿದೆ ಅಂತ ಅರ್ಥ. ಸುತ್ತ ಹಾಕಿದೆ ಅಂದ್ರೆ ಬಂಧಿಸ್ತಾ ಇದೆ. ಹಾಗಾಗಿ ಬೆಕ್ಕು ಬಲದಿಂದ ಎಡಕ್ಕೆ ಹೋದರೆ ಏನು ಹೆಚ್ಚು ಹೆದರಿಕೆ ಮಾಡ್ಕೊಳ್ಳೋದು ಬೇಡ, ಒಂದು ಜರ್ಕ್ ಕೊಟ್ಟು ಮೂವ್ ಆಗ್ಬೋದು. ಅದೇ ಎಡದಿಂದ ಬಲಕ್ಕೆ ಹೋದ್ರೆ ಆ ರಸ್ತೆಯನ್ನು ಬದಲಾವಣೆ ಮಾಡಿ ಬೇರೆ ರಸ್ತೆಯಿಂದ ಹೋಗೋದಾಗಲಿ, ಅಥವಾ ಕನಿಷ್ಠ ಒಂದು 12 ನಿಮಿಷಗಳ ಕಾಲ ವಾಹನ ನಿಲ್ಲಿಸಿ ಕೆಳಗಡೆ ಇಳಿದು ಆ ನಂತರ ಹೊರಡೋದು ಎಲ್ಲ ರೀತಿಯಿಂದ ಸೂಕ್ತ. ಕಾರಣ ಬೆಕ್ಕಿಗೆ ಮಾರ್ಜಾಲ ಅಂತ ಹೇಳ್ತೇವೆ, ಮಾರಕವಾದಂತಹ ಜಾಲ ಅಂತ ಅರ್ಥ. ಮಾರ್ಜಾಲ ಬೆಕ್ಕು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ನಾನು ಗಮನಿಸಿರೋ ಪ್ರಕಾರ, ಎಲ್ಲ ಪ್ರಾಣಿಗಳಿಗಿಂತ, ಎಲ್ಲ ಜೀವಿಗಳಿಗಿಂತ ಬೆಕ್ಕು ಅತ್ಯಂತ ಕೃತ್ರಿಮ, ಆರ್ಟಿಫಿಷಿಯಲ್ ಮತ್ತು ನಾನು ನೋಡಿರೋ ಪ್ರಕಾರ ತುಂಬ ಅಪಾಯಕಾರಿ ಜೀವಿ ಬೇರೆ ಎಲ್ಲಾ ಪ್ರಾಣಿಗಳಿಗೆ. ಎಲ್ಲರೂ ಬಹಳ ಪ್ರೀತಿಯಿಂದ ಮನೇಲಿ ಇರಬಹುದು, ಅದು ಅವರವರ ಅನುಭವಕ್ಕೆ ಬಂದಾಗ ಅವರವರಿಗೆ ಅನುಭವಕ್ಕೆ ಬರ್ತದೆ. ಅದು ಒಪ್ಪೋದು ಬಿಡೋದು ಅವ್ರವ್ರ ಪರ್ಸನಲ್. ಆದರೆ ನನಗೊಂದು 40-45 ವರ್ಷದ ನನ್ನ ಅನುಭವದ ಪ್ರಕಾರ 100 ಬೆಕ್ಕುಗಳನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ತುಂಬ ಅತ್ಯಂತ ಅಪಾಯಕಾರಿ ಜೀವಿ ಅದು. ಪರಮಸ್ವಾರ್ಥಿ ಜೀವಿ ಅಂತ ಭೂಮಿ ಮೇಲೆ ಯಾವ್ದಾದ್ರು ಇದ್ರೆ ಅದು ಬೆಕ್ಕು. ಇದು ಯಾಕೆ ಗುರುಗಳೇ ಹೀಗೆ ಹೇಳಿದ್ರಿ? ಅಂದ್ರೆ ಮರಿ ಹಾಕಿದಾಗ ಹಶ್ವಾದಾಗ ತನ್ನ ಮಗುನ್ ತಿಂದ್ಬಿಡುತ್ತೆ ಆ ಥರ? ಒಂದೇ ಕಾರಣ ಅಲ್ಲ, ಎಲ್ಲಾ ವಿಷಯದಲ್ಲೂ ಸಹ ಬೆಕ್ಕು ತನ್ನ ತಟ್ಟೆಯಲ್ಲಿ ಹಾಲು ಕುಡಿತಾ ಇದ್ರೆ ಅದಕ್ಕೆ ಮರಿ ಬಂದು ಏನಾದರೂ ಬಾಯಿ ಹಾಕಿದ್ರು ಕೂಡ ಅದು ಅಲೋ ಮಾಡೋದಿಲ್ಲ, ಬಿಟ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಬೆಕ್ಕು ಅತ್ಯಂತ ಸ್ವಾರ್ಥ ಜೀವಿ. ಅಬ್ಸರ್ವ್ ಮಾಡ್ರೆ ಗೊತ್ತಾಗುತ್ತೆ ಹೇಳಿದೆ, ಅದಕ್ಕೆ ನಾನು ಗಮನಿಸಿದ್ದೀನಿ. ಗಮನಿಸದೆ ನಾನು ತೀರ್ಮಾನಕ್ಕೆ ಬರೋದಿಲ್ಲ.
ಮತ್ತೆ ಆಡು ಭಾಷೆಯಲ್ಲಿ ಒಂದು ಮಾತಿದೆ. ಆಡು ಭಾಷೆಯಲ್ಲಿ ನಮ್ಮ ಕಡೆ ಗ್ರಾಮ್ಯದಲ್ಲಿ ತುಂಬಾ ಮಾತಾಡ್ತಾರೆ. ಏನು ಅಂತಂದ್ರೆ, ಮನೆಯಲ್ಲಿ ಬೆಕ್ಕನ್ನು ಸಾಕಬಾರದು, ತಂದು ಸಾಕಬಾರದು, ಬೆಕ್ಕು ಬಂದು ಸೇರ್ಬೇಕು, ಅದು ಒಳ್ಳೇದು. ನಾಯಿಯನ್ನು ತಂದು ಕಟ್ಟಬೇಕು ಅಂತಾರೆ. ನಾಯಿಯನ್ನು ತಂದು ಕಟ್ಟು, ಬೆಕ್ಕು ಬಂದು ಸೇರ್ಲಿ. ಕಾರಣ ಏನು ಅಂತಂದ್ರೆ, ನಾಯಿ ಹಾರೈಸ್ತಿದೆಯಂತೆ, ಈ ಮನೆಯಲ್ಲಿ ತುಂಬಾ ಮಕ್ಕಳು ಹುಟ್ಟಬೇಕು, ಈ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಈ ಮನೆಯಲ್ಲಿ ಚೆನ್ನಾಗಿ ಕಾಳು ಕಡಿ ಬರಬೇಕು, ಮಸ್ತಾಗಿ ಎಲ್ಲ ಊಟ ಮಾಡೋ ಹಂಗಾಗಬೇಕು, ಈ ಮನೆ ಜನರೆಲ್ಲ ಚೆನ್ನಾಗಿ ತಿಂದ್ರೆ ಏನಾಗುತ್ತೆ ಅಂತಂದ್ರೆ, ಅಬ್ಬಾ ಸಾಕಾಯ್ತಪ್ಪ ಹೊಟ್ಟೆ ಅಂತ ಅಂತಾರೆ. ತಟ್ಟೆಲೆಲ್ಲ ಅನ್ನ ಬಿಡ್ತಾರೆ, ಅಷ್ಟು ಆಮೇಲೆ ತಂದು ನಮಗೆ ಹಾಕ್ತಾರೆ, ನಮಗೆ ಪುಷ್ಕಳವಾಗಿ ನಮಗೆ ತಿನ್ನಕ್ಕೆ ಸಿಗುತ್ತೆ, ಈ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾವಂತೆ. ಇದು ಆಡು ಭಾಷೆಯಲ್ಲಿ ಹೇಳುವಂಥದ್ದು, ಜಾನಪದ ನುಡಿ ಇದು. ಅದೇ ಬೆಕ್ಕುಗಳೇನು ಮಾಡ್ತಾವಂತೆ, ಈ ಮನೇಲಿ ಮಕ್ಕಳೇ ಹುಟ್ಟಬಾರ್ದು, ಈ ಮನೇಲಿ ಮಕ್ಕಳೇ ಆಗಬಾರ್ದು. ಯಾಕೆ ಅಂದ್ರೆ ಮಕ್ಕಳಾದ ಕೂಡಲೇ ಹಾಲು ಬೇಕು ಅಂತವೆ, ಹಾಲು ಬೇಕು ಅಂದ ಕೂಡಲೇ ಕಾಯಿಸಿದ ಹಾಲೆಲ್ಲ ಮಕ್ಕಳಿಗೆ ಕುಡಿಸ್ತಾರೆ, ಮಕ್ಕಳಿಗೆ ಹಾಲು ಕೊಡಿಸೋದ್ರು ಅಂತಂದ್ರೆ ನಮಗೆ ಹಾಲು ಹಾಕೋದಿಲ್ಲ, ನಮಗೆ ಹಾಲು ಸಿಗದೆ ಇರೋದ್ರಿಂದ ಈ ಮನೇಲಿ ಮಕ್ಕಳಾಗದೆ ಹೋಗಲಿ ಅಂತ ಬೇಕು ಶಾಪ ಹಾಕ್ತವೆ ಅನ್ನೋದು ಜಾನಪದವಾಗಿರ್ತಕ್ಕಂಥ ನುಡಿ. ಇದು ಸತ್ಯ ಅಷ್ಟು ಸುಳ್ಳು ಅಷ್ಟು ನನಗೆ ಗೊತ್ತಿಲ್ಲ, ಆದ್ರೆ ಈ ಕಥೆ ಸ್ವಲ್ಪ ನಂಬಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಉಂಟಲ್ಲ. ಅಂದ್ರೆ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಆ ಬೆಕ್ಕಿನ ಕೂದಲು ಏನಿರುತ್ತೆ ಬಹಳ ಡೇಂಜರ್ ಅಂತಾರೆ, ತುಂಬಾ ಅಪಾಯಕಾರಿ. ಅದು ಹೊಟ್ಟೆಗೆ ಹೋದ ಪಕ್ಷದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ, ಕ್ಷಯ ರೋಗ ಬರುತ್ತೆ. ಇದು ಪ್ರಾಣಿ ಪ್ರಿಯರಿಗೆ ಸ್ವಲ್ಪ ನೋವಾಗಬಹುದು ಗುರುಗಳು ಹೇಳಿರುವಂಥ ಮಾತು, ಆದರೆ ಗುರುಗಳು ವಾಸ್ತವಕ್ಕೆ ಹತ್ತಿರವಾಗಿರುವಂಥ ವಿಚಾರ ಅಂತ ತಿಳಿಸಿದ್ದಾರೆ. ಪ್ರಾಣಿ ಪ್ರಿಯರಿಗೆ ಅಂದ್ರೆ ಒಂದು ಮಾತಿದೆ, ಇಂಗ್ಲಿಷ್ನಲ್ಲಿ ಒಂದು ಡೈಲಾಗ್ ಎಲ್ಲರೂ ಅನೇಕರು ಹೊಡೆಯೋದು ನೋಡಿದ್ದೀವಿ, ಐ ಲವ್ ಚಿಕನ್ ಅಂತಾರೆ. ಅರ್ಥ ಏನು ಅಂತ ಅವ್ರವ್ರು ಮಾಡ್ಕೊಳ್ಳಿ. ಗುರುಗಳೇ, ನಿಜಕ್ಕೂ ನನಗೆ ಯಾವಾಗಲೂ ಅನಿಸೋವಂಥದ್ದು, ಶಿಶುನಾಳ ಶರೀಫ್ ಅಜ್ಜರು ಬಹಳಾನೇ ಭಿನ್ನವಾಗಿ ಕಾಣ್ತಾರೆ ಎಲ್ಲರ ನಡುವೆ. ಓರ್ವ ಸಾಹಿತ್ಯದ ಕ್ಷೇತ್ರದ ಅನರ್ಘ್ಯ ರತ್ನ ಮಾತ್ರವಲ್ಲ, ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಕೊಂಡಿ ಕೂಡ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಗುಣಗಾನವನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ಮಾಡ್ತಾ ಇದ್ದೀರಾ, ದಯವಿಟ್ಟು ಮುಂದುವರಿಸಿ ಗುರುಗಳೇ. ಆನಂತರ ಏನಾಯ್ತು, ಎಲ್ಲಿವರೆಗೆ ಬಂದು ನಿಂತಿತ್ತು ಕಥೆ ಅದು ಅಂತಲ್ಲ, ಅಲ್ಲಿಂದ ಮುಂದೆ ತಂದೆ ಯಾರು ಅಂತ. ಇನ್ನು ತಂದೆ ಯಾರು ಅಂದ್ರೆ 2 ಜನ ಅಂತಾರೆ ಶಿಶುನಾಳ ಶರೀಫ್ ಸಾಹೇಬ್ರು. 2 ಜನ ಹೇಗೋ ಅಂತಾರೆ ಗೋವಿಂದ ಭಟ್ರು. ಆವಾಗ ಒಂದು ಹಡದ ತಂದೆ, ಇನ್ನೊಂದು ಪಡದ ತಂದೆ. ಹಡದ ತಂದೆ ಇಮಾಮ್ ಸಾಹೇಬ್ರು, ಪಡದ ತಂದೆ ನೀವೇ ಅಲ್ವಾ, ಅದಕ್ಕಾಗಿ ಬಂದಿದ್ದೀರಲ್ವಾ, ಗುರುವೇ ಅಲ್ವಾ ಪಡದ ತಂದೆ ಅಂತಾರೆ. ಆವಾಗ ಗೋವಿಂದ ಭಟ್ರು ಒಂದು ಮಾತು ಹೇಳ್ತಾರೆ, ಇಮಾಮ್ ಸಾಹೇಬ್ರೆ, ನನ್ನ ಪಾತ್ರೆ ಹುಡ್ಕೊಂಡು ನಾನು ಬಂದೆ, ನನ್ನ ಹತ್ರ ಇರೋದನ್ನ ತುಂಬಿಡೋದಕ್ಕೊಂದು ಪಾತ್ರೆ ಹುಡುಕ್ತಿದ್ದೆ, ಪಾತ್ರೆ ಈಗ ಸ್ವಚ್ಛವಾಗಿ ತೊಳೆದು ಶುದ್ಧವಾಗಿದೆ, ನಾನು ಪಾತ್ರೆ ತಗೊಂಡು ಹೋಗ್ತೀನಿ ಅಂತ ಖುಷಿಯಿಂದ ಕಳಿಸ್ಕೊಡ್ತಾರಲ್ಲ, ಅದನ್ನ ಯೋಚನೆ ಮಾಡ್ಬೇಕು ಇಮಾಮ್ ಸಾಹೇಬ್ರು. ತಗೊಂಡೋಗಿ ಸ್ವಾಮಿ, ನಿಮ್ಮ ಪಾತ್ರೆ ನಿಮ್ಗೆ ನಾನು ಬೇಡ ಹೇಳಕ್ಕಾಗ್ತದ್ಯಾ ಅಂತಾರೆ. ಇಬ್ರು ಯಾರಲ್ಲಿ ಆ ಒಂದು ಮೆಚ್ಯೂರಿಟಿ ಅಂತ ಹೇಳ್ತಾರಲ್ಲ, ಪ್ರೌಢತೆ ಬಂದ್ರೆ ಮಾತ್ರ ಈ ಥರದ ನಡವಳಿಕೆಗಳು ನಡೆಯುತ್ತೆ. ಅಂತಹ ಮನೆಯಲ್ಲಿ ಶಿಶುನಾಳ ಶರೀಫ್ ಅಜ್ಜರು ಹುಟ್ಟಿದ್ದಾರೆ ಅಂದ್ರೆ ಅವರು ಆ ರೀತಿಯ ಭಾವನೆ ಇದ್ದಕ್ಕೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಯಾವಾಗಲೂ ಭಗವದ್ಗೀತೆ ಅಂದ್ಕೂಡ ಅನೇಕರಿಗೆ ಕಿವಿ ನಾಟಕ ಆಗ್ಬೋದು, ಬೇಜಾರು ಆಗ್ಬೋದು. ಭಗವದ್ಗೀತೆಯಲ್ಲಿ ಎಲ್ಲ ವಿಷಯಗಳು ಇದಾವೆ, ನಾನೇನ್ ಮಾಡ್ಲಿ. ಶುಚಿರಾಮ್ ಶ್ರೀಮತಾಂಗೇ ಯೋಗ ಭ್ರಷ್ಟೋ ಭಿಜಾಯತೆ ಅಥವಾ ಯೋಗಿರಾಮೇವ ಕುಲೇ ಭವತಿ ಧೀಮತಾಂ. ಕೃಷ್ಣ ಹೇಳುವಂತ ಮಾತಿದು, ಅಂಥವರ ಮನೆಯಲ್ಲಿ ಮಾತ್ರವೇ ಅಂಥವ್ರು ಹುಟ್ಟುತ್ತಾರೆ ಅಂತ. ಇಮಾಮ್ ಸಾಹೇಬರಿಗೆ ಆ ಸ್ವಭಾವ ಇತ್ತು, ಅಂಥವ್ರ ಮನೆಯಲ್ಲಿ ಮಗನಾಗಿ ಹುಟ್ಟು ಬಂದ್ರು ಶರೀಫರು. ಗೋವಿಂದ ಭಟ್ರು ಕರ್ಕೊಂಡು ಹೋದ್ರು. ಏನು ಬ್ರಾಹ್ಮಣರ ಮನೆಯಲ್ಲಿ 1822 ಇಸ್ವಿ ಕಥೆ ಇದು. ಬ್ರಾಹ್ಮಣರ ಮನೆಯಲ್ಲಿ 1000 ಹುಡುಗನ, ದೊಡ್ಡ ಗಲಾಟೆ ಆಗೋಯ್ತು. ಇವ್ರು ಕರ್ಕೊಂಡೋಗಿ ಉಪನಯನ ಮಾಡ್ತಾರೆ. ಹಾಕಿದ ಜನಿವಾರವ ಸದ್ಗುರುನಾಥ ಅಂತ ಬರ್ದಿದಾರ. ಹಾಕಿದ ಜನಿವಾರ ನೂಕಿದ ಭವಭಾರ ಅಂತ ಬರುತ್ತಲ್ಲ, ಹಾಗೆ ಕೂರಿಸಿ ಅವರಿಗೆ ಎಲ್ಲ ಆಧ್ಯಾತ್ಮಿಕ ಜ್ಞಾನವನ್ನು ತುಂಬೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ತರಬೇತಿ ಕೊಡ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಎಷ್ಟು ಉನ್ನತ ಸ್ಥಾನದಲ್ಲಿ ತಾವಿದ್ರೋ ಅಷ್ಟೂ ವಿಷಯನೂ ಅವ್ರೊಳಗಡೆಗೆ ತುಂಬಿಬಿಡ್ತಾರೆ. ತುಂಬಿದ ನಂತರ ಇವರದ್ದು ಸಂಪೂರ್ಣ ಚರ್ಯ ಬದಲಾವಣೆ. ಆನಂತರ ಮದುವೆಯೂ ಆಯ್ತು, ಮಕ್ಕಳು ಆದ್ರು. ಆದ ಮಕ್ಕಳು ತೀರೋಗ್ತವೆ ಅವರಿಗೆ. ಆನಂತರ ಹೆಂಡತಿಯು ತೀರೋಗ್ತಾಳೆ. ಬರೀತಾರಲ್ಲ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಅದ್ಭುತವಾಗಿರ್ತಕ್ಕಂಥದ್ದು. ಆದ್ರೂ ಒಂದು ಲೌಕಿಕವಾಗಿ ಮೇಲೇನು ಕಾಣ್ತದೆಯೋ ಅದು ಸತ್ಯ ಅಲ್ಲ, ಒಳಗೇನಿದೆ ಅದು ಸತ್ಯ, ಒಳಗಡೆ ಏನಿದೆಯೋ ಅದನ್ನು ನೋಡ್ಬೇಕು ಅನ್ನೋದಕ್ಕೆ
ಶಿಶುನಾಳ ಶರೀಫರ ಹಾಡುಗಳು ಬಹಳ ಅದ್ಭುತ. ಚೋಳ ಕಡಿತ ಎನಗೊಂದು ಚೋಳ ಕಡಿತ, ಕಾಳ ಕತ್ತಲದೊಳಗ ಕೂತಿತ್ತ ನನ್ನ ಕಂಡು ಬಂತ. ಹೀಗೆ ಅದು ಹೇಳಕ್ ಹೋದ್ರು ಅಲ್ಲಿ ಚೇಳು ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಚೇಳು ಅಂತಂದ್ರೆ ಜ್ಞಾನ ಅಂತ, ನಾಲೆಡ್ಜ್. ಚೇಳು ಕಡಿತು ನನಗೆ ಕತ್ತಲೆಯ ಕೋಣೆಯಲ್ಲಿ ಕೂಡಿಸಿ, ಒಳಗಡೆ ಎಲ್ಲೋ ಇತ್ತು, ನನ್ನ ಒಳಗೆ ಇತ್ತು. ಆದ್ರೆ ದೇವರ ಮನೆಯ ಮೂಲೆಯೊಳಗಿತ್ತ, ಆಧಾರ ಹಿಡಿದು ಊರ್ಧ್ವಮುಖದ ಕೊಂಡಿ ಮಾಡಿತ್ತ. ಹಾಗೆ ದೇವ ಶಿಶುನಾಳಧೀಶನ ಧ್ಯಾನದ ಒಳಗೆ ಚೇಳು ತಾ ಕುಳಿತಿತ್ತ, ಚುಚ್ಚುತ್ತಿರಲು ಎಚ್ಚರಾಗಿತ್ತ, ಹುಚ್ಚು ಹಿಡಿದಂಗಾಯ್ತ. ಏನ್ ಹೇಳೋಣ, ಇಷ್ಟು ನೆನ್ಪಿಟ್ಕೋಬೇಕು. ಆಧ್ಯಾತ್ಮಿಕತೆ ಅಥವಾ ಅಧ್ಯಾತ್ಮ ಅಂತಕ್ಕಂಥದ್ದು ಜಾತಿ, ಮತ, ಪಂಥ, ಲಿಂಗ, ವರ್ಣ, ಆಶ್ರಮ ಯಾವುದೇ ಭೇದ ಇಲ್ಲ. ಶ್ರೀಮಂತ, ಬಡವ, ಹೆಣ್ಣು, ಗಂಡು ಯಾವ ಭೇದವೂ ಇಲ್ಲ. ಕೇವಲ ಸಾಧಕನ ಸ್ವತ್ತು ಅದು. ಇವತ್ತು ಕೂಡ ಅದೇ ಶಿಶುವಿನ ಹಾಳ ಅಥವಾ ಶಿಶುನಾಳ ಅನ್ನೋ ಗ್ರಾಮದಲ್ಲಿ ಸುಮಾರು 80-84 ವರ್ಷಗಳ ಕಾಲ ಜೀವಿಸಿದ್ದಂತಹ ಶರೀಫ ಸಾಹೇಬರು ಕೊನೆಯಲ್ಲಿ ಅವರು ದೇಹ ಬಿಡೋ ಸಂದರ್ಭದಲ್ಲೂ ಅಷ್ಟೇ ಅವರ ಸಾಧನೆ ಯಾವ ಮಟ್ಟಕ್ಕೆ ಮುಟ್ಟಿತ್ತು ಅಂತಂದರೆ, ಅವರ ಆ ಯೋಗ್ಯತೆಯನ್ನು ಕಂಡಂತಹ ಎಲ್ಲರೂ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದವೇ ಇಲ್ಲದೆ ಪ್ರತಿಯೊಬ್ಬರು ಅವರನ್ನು ಪ್ರೀತಿಯಿಂದ ನೋಡಿಕೊಂಡು ಅವ್ರಿಗೆ ಶಿಷ್ಯರಾಗಿ ನಡ್ಕೊಂಡು ಅವ್ರು ಹೇಳಿದ ದಾರಿಯಲ್ಲಿ ನಡೆದು ಎಷ್ಟೋ ಜನ ಉದ್ಧಾರ ಆದರು, ಸಾವಿರಾರು ಜನ ಉದ್ಧಾರ ಆದರು. ಅವರ ದೇಹ ಬಿಟ್ಟಾಗ ಅವರ ದೇಹದ ಸಂಸ್ಕಾರವನ್ನ ಹಿಂದೂ ಮತ್ತು ಮುಸ್ಲಿಂ ಎರಡೂ ಕ್ರಮದಲ್ಲಿ ಮಾಡಲಾಯಿತು. ಇವತ್ತೂ ಕೂಡ ಶಿಶುನಾಳದಲ್ಲಿ ಶರೀಫ್ ಸಾಹೇಬರ ಸಮಾಧಿ ಇದೆ ಮತ್ತು ಗದ್ದುಗೆ ಅಂತ ಹೇಳಿ 2 ಭಾಗ ಇದೆ. 2 ಭಾಗದಲ್ಲಿ ಪ್ರತ್ಯೇಕವಾದ ಪೂಜೆ ನಡೆಯುತ್ತೆ. ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಹಿಂದೂಗಳು ತಮ್ಮ ಪದ್ಧತಿ ಪ್ರಕಾರ ಅವರಿಗೆ ತಮ್ಮ ಒಂದು ಗೌರವ, ಪೂಜೆ, ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರೆ, ಇನ್ನೊಂದು ಭಾಗದಲ್ಲಿ ಮುಸಲ್ಮಾನರು ಸಲ್ಲಿಸುವಂತಹ ವ್ಯವಸ್ಥೆ ಇದೆ. ಇಲ್ಲಿ ಹೋಗಿ ನಿಜವಾಗಿ ಅಲ್ಲಿ ಹೋಗಿ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡಿದಾಗ ಯಾವ ರೀತಿ ಒಂದು ಉಳುಮೆ ಮಾಡಬೇಕಾಗಿರತಕ್ಕಂಥ ಹೊಲವನ್ನು ಮೊದಲು ನೇಗಿಲು ಹೊಡೆದು ಅದನ್ನು ಸ್ವಚ್ಛ ಮಾಡಿಕೊಂಡು ಬಿತ್ತನೆಗೆ ಯೋಗ್ಯವಾಗಿರತಕ್ಕಂಥ ಭೂಮಿಯನ್ನಾಗಿ ಮಾಡ್ತಾರೋ, ಹಾಗೆ ಅಲ್ಲಿ ಹೋಗಿ ಮೆಡಿಟೇಷನ್, ಧ್ಯಾನ ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿ ಬಂದ ಪಕ್ಷದಲ್ಲಿ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗಬೇಕು ಅಂತಕ್ಕಂಥ ಅಪೇಕ್ಷೆ ಇರತಕ್ಕಂಥವರಿಗೆ ಇರುವಂಥ ಎಲ್ಲ ದೋಷಗಳು ಪರಿಹಾರವಾಗೋದ್ರ ಜೊತೆಯಲ್ಲಿ ಆಧ್ಯಾತ್ಮಿಕ ಮಾರ್ಗ ಅಂತಕ್ಕಂಥದ್ದು ಸುಗಮವಾಗತ್ತೆ. ಮತ್ತು ಯಾವತ್ತೂ ಕೂಡ ಆಧ್ಯಾತ್ಮಿಕ ಮಾರ್ಗ ಅನ್ನೋದು ಒಂದು ಹಂತದವರೆಗೆ ಅಷ್ಟೇ ಸುಗಮ. ಆಮೇಲೇನು, ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ. ಕ್ಷುರ ಅಂದ್ರೆ ಖಡ್ಗ ಅಂತ, ಖಡ್ಗದ ಅಲಗು ಅತ್ಯಂತ ನಿಶಿತ ಚೂಪಾಗಿರ್ತಕ್ಕಂಥದ್ದು, ದುರತ್ಯಯ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಂತ ಹೇಳುತ್ತೆ. ಹಾಗಾಗಿ ಆ ಅಪಾಯಕಾರಿಯಾದ ಮತ್ತು ಹರಿತವಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೋಗಲಿಕ್ಕೆ ಶರೀಫ್ ಅಜ್ಜನಂಥವರ ಮಾರ್ಗದರ್ಶನ, ಅನುಗ್ರಹ ಬೇಕು. ಅಲ್ಲಿ ಹೋಗಿ ಆ ಒಂದು ಪ್ರಯತ್ನವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಂಡು ಪಕ್ಷದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಶರೀಫ್ ಅಜ್ಜರು ಹಾಕಿದಂತಹ ಬೇವಿನ ಮರ ಈಗಲೂ ಕೂಡ ಇದೆಯಂತೆ. ಖಂಡಿತ ಹಾವೇರಿಗೆ ಹೋದವರು ಗುರು ಗೋವಿಂದ ಭಟ್ಟರ ದೇವಸ್ಥಾನವೂ ಇದೆ. ಅದರ ಜೊತೆಗೆ ಗುರುಗಳು ಹೇಳಿದ ಹಾಗೆ ಶರೀಫ್ ಅಜ್ಜರ ಸಮಾಧಿಗೆ ಹೋಗಿ ಭೇಟಿ ಮಾಡಿ ಬನ್ನಿ. ಈ ಸಂದರ್ಭದಲ್ಲಿ ನನ್ನ ತಂದೆ ಆಲೂರು ನಾಗಪ್ಪವ್ರು ಬರೆದಂಥ ಒಂದು ಸಾಲನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಗದೊಳಗೆ ನಾವೆಲ್ಲ ಒಂದೇ ಕಣೋ, ಅವ್ನು ಹಿಂದೂ ಕಣೋ, ಇವನು ಮುಸ್ಲಿಂ ಕಣೋ, ಆದರೆ ನಮ್ಮೆಲ್ಲರಿಗೂ ಮೇಲೊಬ್ಬನೇ ತಂದೆ ಕಣೋ. ಅಲ್ಲಾ ಎಂದರು ನೀನೇ, ಶಿವಶಂಕರ ಎಂದರು ನೀನೇ, ಈಶ್ವರ ಅಂದರು ನೀನೇ, ಮಹದೇಶ್ವರ ಎಂದರು ನೀನೇ. ನಾವೆಲ್ಲರೂ ಒಂದೇ. ಜಾತಿಯ ಲೇಪನ, ಧರ್ಮದ ಲೇಪನ ಹಾಕೊಂಡು ಕಚ್ಚಾಡೋದನ್ನು ಬಿಟ್ಟು ಯಾಕೆ ಜನ್ಮ ತಾಳಿದ್ದೀವಿ ಅನ್ನೋದ್ರ ಕಡೆ ಗಮನ ಕೊಡೋದು ಬಹಳ ಮುಖ್ಯವಾಗಿದೆ ಅಲ್ವೇ ಗುರುಗಳೇ? ಅದ್ಭುತವಾದ ಪುರುಷನ ಒಂದು ಜೀವನ ಗಾಥೆಯನ್ನು ನಾವು ಸಿನಿಮಾ ನೋಡಿದ್ವಿ, ಆದರೆ ಅಂತರಂಗಕ್ಕೆ ಇಳಿಯೋ ಹಾಗೆ ಅವರ ಕೆಲವು ಸಾಹಿತ್ಯದ ಸಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ ಅದಕ್ಕೆ ಅಂತ ಹೇಳ್ತಾ, ಈಗ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಅತ್ಯುತ್ತಮವಾಗಿರತಕ್ಕಂಥ ದಿನಗಳಲ್ಲಿ ಒಂದು. ಕಾರಣ, ನಿಮ್ಮ ರಾಶಿಗೆ ಭಾಗ್ಯ ಮತ್ತು ಕರ್ಮಗಳಲ್ಲಿ ಓಡಾಡ್ತಕ್ಕಂಥ ವ್ಯಯಾಧಿಪತಿ ಉತ್ತಮವಾಗಿರತಕ್ಕಂಥ ಒಂದು ದಿನ. ಭಾಗ್ಯ ಮತ್ತು ಕರ್ಮಕ್ಕೆ ಬಂದಾಗ ವಿಶೇಷವಾಗಿ ಅವನ ದೃಷ್ಟಿ ಅಂತಕ್ಕಂಥದ್ದು
3 ಮತ್ತು 4ನೇ ರಾಶಿಗಳಲ್ಲಿರುತ್ತೆ. ಮನೆಯ ವಾತಾವರಣದಲ್ಲಿ ಸಾಕಷ್ಟು ಅನುಕೂಲವಾಗುತ್ತೆ. ದುಡ್ಡು ಕಾಸಿನ ವಿಷಯದಲ್ಲಿ ಅನುಕೂಲವಾಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯ ಸಮಾಧಾನಗಳ ವೃದ್ಧಿ ಆಗತ್ತೆ. ಅಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸಿನ ವಿಷಯದಲ್ಲಿ ಅನುಕೂಲ ಇದ್ದರೂ ಕೂಡ ಮಾನಸಿಕವಾದಂಥ ತೃಪ್ತಿ ಅನ್ನೋದು ಕಾಣಿಸೋದಿಲ್ಲ. ಈ ಮಾನಸಿಕವಾದ ತೃಪ್ತಿಗಾಗಿ ರಾಮತಾರಕ ಮಂತ್ರ ಜಪವನ್ನು ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಇದು ರಾಮತಾರಕ ಮಂತ್ರ ಅಂತ ಹೇಳಿಸ್ಕೊಳ್ಳುತ್ತೆ. ಈ ರಾಮತಾರಕ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕನಿಷ್ಠ 1300 ಬಾರಿ 1300 ಸಂಖ್ಯೆಯಲ್ಲಿ ಇದನ್ನು ಜಪ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ, ಒಂಥರ ಅಸಮಾಧಾನದ ದಿನವಾಗಿ ಕಂಡರೂ ಕೂಡ ಮಧ್ಯಾಹ್ನದ ನಂತರ ಸಾಕಷ್ಟು ಚೇತರಿಕೆ ಅಂತಕ್ಕಂಥದ್ದು ಕಾಣುತ್ತೆ. ಆರೋಗ್ಯದಲ್ಲಿರಬಹುದು, ಮನೆಯಲ್ಲಿರಬಹುದು, ವ್ಯಾಪಾರ ವ್ಯವಹಾರಗಳಲ್ಲಿರಬಹುದು, ಸರ್ವತ್ರ ಲಾಭಾಂಶದಲ್ಲಿ ವೃದ್ಧಿಯನ್ನು ಕಾಣಬಹುದಾಗಿರುತ್ತೆ. ಚೆನ್ನಾಗಿದೆ ಅಂತ ಲೆಕ್ಕ. ಕನ್ಯಾ ರಾಶಿಯವರಿಗೆ ದುಡಿಮೆಯೂ ಚೆನ್ನಾಗಿದೆ. ವ್ಯಾಪಾರ ವಹಿವಾಟನ್ನು ನಡೆಸ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಕಬ್ಬಿಣದ ಸಾಮಗ್ರಿಗಳ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕಾಣಿಸುತ್ತೆ. ಧನಸ್ಥಾನದಲ್ಲಿ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಶುಕ್ರಾದಿತ್ಯ ಯೋಗ ಇದೆ. ಹಾಗಾಗಿ ಅದೆಲ್ಲವನ್ನು ಕೂಡ ಗೆದ್ದು, ನಷ್ಟಾದಿಗಳನ್ನೆಲ್ಲ ಗೆದ್ದು ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಪೂರ್ಣ ಅವಕಾಶ ಉಂಟು. ಹಾಗಾಗಿ ನೀವು ಇವತ್ತು ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಆರಂಭಿಕ ಹಂತದಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿಯಾಗಿ ಕಂಡರೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ಹೆಚ್ಚು ನಷ್ಟವನ್ನು ನೋಡಬೇಕಾಗಿ ಬರುತ್ತದೆ. ದುಡ್ಡು ಕಾಸಿನ ವಿಷಯದಲ್ಲಿ ತೊಂದರೆಗಳು ಕಾಣಿಸುವಂಥ ಲಕ್ಷಣ ಇದೆ. ಧನಸ್ಥಾನ ಮತ್ತು ಕರ್ಮಸ್ಥಾನಾಧಿಪತ್ಯ ಪರಸ್ಪರ ಬಾಧಿತವಾಗ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸದಲ್ಲಿ ನಷ್ಟ ಕಾಣುತ್ತೆ. ವಿಶೇಷವಾಗಿ ಹಾಲು ಮೊದಲಾಗಿರ್ತಕ್ಕಂಥದ್ದು, ತರಕಾರಿ ಆಗಿರಬಹುದು, ಅಥವಾ ನಿತ್ಯ ಉಪಯೋಗಕ್ಕೆ ಬರ್ತಕ್ಕಂಥ ವಸ್ತುಗಳ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚು ನಷ್ಟ ನೋಡಬೇಕಾಗಿ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕಾರಣ ನಿಮಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಮಂಗಳನ ಯೋಗ ಅಂತಕ್ಕಂಥದ್ದು ಉತ್ತಮವಾಗಿಲ್ಲ. ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಕೂಡ ಸಾಕಷ್ಟು ಸ್ವಲ್ಪ ಕಿರಿಕಿರಿ ಇತ್ಯಾದಿಗಳು ಕೂಡ ಕಾಣಿಸುತ್ತೆ. ಹಾಗಾಗಿ ಇವತ್ತು ಸೀತಾರಾಮನ ಉಪಾಸನೆಯನ್ನು ಮಾಡಿಕೊಳ್ಳಿ. ಸೀತಾದೇವಿಯ ಸಹಿತನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಉಪಾಸನೆ, ಇದರಿಂದ ಸಾಕಷ್ಟು ಉತ್ತಮವಾದಂಥ ಫಲ ಅಂತಕ್ಕಂಥದ್ದು ಸಿಕ್ಕತ್ತೆ. ಜೊತೆಯಲ್ಲಿ ಬಂದಿರತಕ್ಕಂತಹ ಸನ್ನಿವೇಶವನ್ನು ಗೆಲ್ಲುವ ಅವಕಾಶ ಕೂಡ ಒದಗಿ ಬರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಮಂಗಳ ರಾಶಿಯಲ್ಲೇ ಇದ್ದಾನೆ. ರಾಶಿಗೆ ಲಾಭಾಧಿಪತಿ ಆಗಿರತಕ್ಕಂತಹ ಬುಧ ಪ್ರವೇಶ ಆಗಿದೆ. ಜೊತೆಯಲ್ಲಿ ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಉಚ್ಚ ಸ್ಥಿತಿಯಿಂದ ದೃಷ್ಟಿ ಕೊಡ್ತಾನೆ. ಬಲಿಷ್ಠ ಚಂದ್ರ, ಬಲಿಷ್ಠ ಗುರು, ಉತ್ತಮವಾದಂಥ ಒಂದು ದಿನವಾಗಿ ಕಾಣಿಸುತ್ತೆ. ಹೆಚ್ಚು ಟೆನ್ಷನ್ ಅಂತಕ್ಕಂಥದ್ದು ಪಂಚಮ ಶನಿಯಿಂದ ಕಾಣಿಸುತ್ತೆ. ಪಂಚಮ ಶನಿ ಅಂದರೆ ಅರ್ಥಾತ್ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ, ಒಂದು ಥರದ ಕಸಿವಿಸಿ ವಾತಾವರಣ. ಅದರಲ್ಲೂ ವಿಶೇಷವಾಗಿ 5 ರಿಂದ 8 ವರ್ಷ ವಯಸ್ಸಿನ ಮಕ್ಕಳಿದ್ದ ಪಕ್ಷದಲ್ಲಿ ಅವರ ಆರೋಗ್ಯ ಸಂಬಂಧಿತವಾಗಿ ಸ್ವಲ್ಪ ಬೇಸರ ಕೂಡ ಕಾಣಿಸುತ್ತೆ. ಹೆಚ್ಚು ಚಿಂತೆ ಮಾಡೋದು ಬೇಡ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಕಾಣಿಸೋದಿಲ್ಲ. ಬದಲಾಗಿ ಅಗತ್ಯವಿದ್ದ ಪಕ್ಷದಲ್ಲಿ ಸ್ವಲ್ಪ ತೀವ್ರತರವಾಗಿದ್ದರೆ ಅದಕ್ಕೆ ಮೃತ್ಯುಂಜಯನ ಜಪ, ಪೂಜೆ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಳಿ. ಸಣ್ಣ ಮಟ್ಟದಲ್ಲಿದ್ದರೆ ಎಲ್ಲಾದರೂ ಶಿವನ ಗುಡಿಯಲ್ಲಿ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಎಳನೀರಿನ ಅಭಿಷೇಕವನ್ನು ಮಾಡಿಸಿ. ಖಂಡಿತವಾಗಲೂ ಚೇತರಿಕೆ ಆರೋಗ್ಯದಲ್ಲಿ ಕಾಣಿಸುತ್ತೆ. ಚಿಂತೆ ಮಾಡಬೇಡಿ. ಒಳ್ಳೆಯದಾಗ. ಗುರುಜಿ, ಹರ್ಷಿತಾ ಅನ್ನೋರು ಕಳಿಸ್ಕೊಟ್ಟಿದ್ದಾರೆ. ಅವರು ಹುಟ್ಟಿರುವಂಥ ದಿನಾಂಕ 14/12/2000, 14/12/2000 ರಾತ್ರಿ 9 ಗಂಟೆಗೆ. ಗುರುಜಿ, ನಾನು ಮತ್ತು ನನ್ನ ಗಂಡನ ಮುಂದಿನ ನನ್ನ ಗಂಡನ ಮುಂದಿನ ಜೀವನದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಅಂತ ಹೇಳಿದ್ದಾರೆ. ಮದುವೆ ಆಗಿ ನಮಗೆ ಮಗುನೂ ಇದೆ ಅಂತ ಕೂಡ ಹೇಳಿದ್ದಾರೆ. ಬಹುಶಃ ಈ ರೀತಿ ನಿಮ್ಮ ಯಜಮಾನರ ಬಗ್ಗೆ ಕೂಡ ಕೇಳಬೇಕು ಅಂದರೆ ಅವರದ್ದು ಪ್ರತ್ಯೇಕವಾಗಿ ಮುಂದಿನ ದಿನಗಳಲ್ಲಿ ಯಾರಾದರೂ ಕಳಿಸ್ಬೇಕಿದ್ರೆ ಅವರ ಜಾತಕವನ್ನು ಕಳಿಸಿಕೊಡಿ, ಅಂದರೆ ಹುಟ್ಟಿರುವಂಥ ದಿನಾಂಕ, ಸಮಯ ಕಳಿಸಿಕೊಡಿ ಅಂತ ಕೇಳ್ತಾ ಗುರುಗಳೇ, ಇವರ ಒಂದು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಏನು ಹೇಳ್ತೀರಾ ಮುಂದಿನ ಜೀವನ? ಇವರ ಹುಟ್ಟಿದ ಈ ಡೇಟ್ ಆಫ್ ಬರ್ತ್ ಟೈಮು ಸರಿಯಾಗಿದೆಯೋ ಇಲ್ಲೋ ನನಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಸಂಶಯಾತ್ಮಕವಾಗಿ ಕಾಣಿಸುತ್ತೆ. ಇರಲಿ, ಪರವಾಗಿಲ್ಲ. ಹೆಸರು ಹರ್ಷಿತಾ ಅಂದರೆ ಅಲ್ಲ? ಹೌದು ಗುರುಜಿ.
ಹರ್ಷಿತಾ ಅವರೇ, ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಕರ್ಕಾಟಕ ಲಗ್ನ ಪುಷ್ಯ ನಕ್ಷತ್ರವಾಗಿ ಬಂದಿದೆ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಚಂದ್ರಾಚ್ ಚತುರ್ಥಕೆ ಮಾತು, ಸೂರ್ಯಾಚ ನವಮಾಚ ಪಿತು, ತಯೋಸ್ ತ್ರಿಕೋಣಗತೆ ಸೌರವ್ ತಯೋರ್ ಮೃತ್ಯುರ್ವಿನಿರ್ದಿಶೇತ್ ಅಂತ ಹೇಳ್ತದೆ. ಅಂದರೆ ಚಂದ್ರನಿಂದ 4ನೇ ರಾಶಿಯಲ್ಲಿ ಮಂಗಳ ಬಂದರೆ ತಾಯಿಯ ಸಂಹಾರವಾಗ್ತದೆ, ಅಥವಾ ತಾಯಿ ಜೀವಕ್ಕೆ ಅಪಾಯವಾಗ್ತದೆ, ಅಥವಾ ತಾಯಿ ಮಕ್ಕಳ ವಿಯೋಗವಾಗ್ತದೆ ಅಂತ ನಾವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ತಾಯಿ ಸತ್ತೇ ಹೋಗ್ತಾಳೆ ಅಂತ ಅದರ ಅರ್ಥ ಅಲ್ಲ. ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಹೆತ್ತ ತಾಯಿಯೊಂದಿಗೆ ನಿಮ್ಮ ಜೀವನ ಇರುವ ಸಾಧ್ಯತೆಗಳು ತುಂಬ ಕಡಿಮೆ ಕಾಣಿಸುತ್ತೆ. ಚಂದ್ರಾತ್ 4ನೇ ರಾಶಿಯಲ್ಲಿ ಮಂಗಳನ ಬಾಧೆ ಇರುವುದರಿಂದ. ಜೊತೆಯಲ್ಲಿ ಇಲ್ಲಿ ಚಂದ್ರಾತ್ ಸಪ್ತಮದಲ್ಲಿರ್ತಕ್ಕಂಥವನು ಶುಕ್ರ. ಸಪ್ತಮ ಭಾವದಲ್ಲಿ ಲಗ್ನದಿಂದ 7ನೇ ರಾಶಿಯಲ್ಲಿ ಶುಕ್ರನಿದ್ದರೆ, ಲಗ್ನದಲ್ಲಿ ಚಂದ್ರನೂ ಇದ್ದರೆ ಕೌಟುಂಬಿಕವಾಗಿರ್ತಕ್ಕಂಥ ಸೌಖ್ಯ ಇರೋದಿಲ್ಲ. ಇಲ್ಲಿ ಪರಿವರ್ತನ ಯೋಗ ಅಂತಕ್ಕಂಥದ್ದು ಉಂಟು, ಶುಕ್ರ ಮತ್ತು ಮಂಗಳರದ್ದು. ಅಂದರೆ ಗಂಡ ಹೆಂಡತಿ ಮಧ್ಯದ ಸಾಮರಸ್ಯದ ಕೊರತೆಯನ್ನು ಇದು ಸೂಚಿಸುತ್ತೆ. ಇನ್ನೊಂದು ಬಹಳ ಮುಖ್ಯವಾದ್ದು, ಇಲ್ಲಿ ಚಂದ್ರನಿಗೆ ರಾಹು ಮತ್ತು ಸೂರ್ಯನ ಇನ್ಫ್ಲೂಯೆನ್ಸ್ ಇದೆ. ಚಂದ್ರನ ಮೇಲೆ ರಾಹು ಮತ್ತು ಸೂರ್ಯರ ಒಂದು ಒತ್ತಡ ಅಂತಕ್ಕಂಥದ್ದು ಕಾಣಿಸುತ್ತೆ. ಮತ್ತು ಕರ್ಕಾಟಕ ದ್ವಂದ್ವ ಲಗ್ನ. ಕರ್ಕಾಟಕ ಅಂದರೆ ನಮಗೆಲ್ಲರಿಗೂ ಗೊತ್ತು, ಕ್ರ್ಯಾಬ್, ಇಂಗ್ಲೀಷಲ್ಲಿ ಕ್ರ್ಯಾಬ್ ಅಂತಾರೆ, ಕನ್ನಡದಲ್ಲಿ ಏಡಿ ಅಂತಾರೆ. ಅದಕ್ಕೆ ಅಡ್ಡ ಕಾಲುಗಳು, ಆ ಕಡೆನೂ ಹೋಗ್ತದೆ, ಈ ಕಡೆನೂ ಹೋಗ್ತದೆ. ಮತ್ತು ವಿಶೇಷವಾಗಿ ಪುಷ್ಯ ನಕ್ಷತ್ರಕ್ಕೂ ಸಂಬಂಧಪಟ್ಟು ಅದನ್ನು ಹೇಳುತ್ತೇವೆ ನಾವು. ನಿಮ್ಮ ತಲೆ ಯಾವಾಗಲೂ ಡೋಲಾಯಮಾನ ಸ್ಥಿತಿಯಲ್ಲಿರುತ್ತೆ, ಆ ಕಡೆಗೆ ಹೋಗಲು ಈ ಕಡೆ ಹೋಗಲು ಅನ್ನುವಂಥ ದ್ವಂದ್ವ ಸ್ವಭಾವ ಇರುತ್ತೆ. ಇದು ಆ ಒಂದು ಜಾತಕದ ಲಕ್ಷಣ ಹೇಳ್ತಿದ್ದೀನಿ. ನೀವು ಹಾಗಿದ್ದೀರೋ ಇಲ್ಲೋ ಪರಮಾತ್ಮ ಗೊತ್ತು, ನನಗೆ ಗೊತ್ತಿಲ್ಲ. ಒಟ್ಟಾರೆ ಈ ಜಾತಕದ ಪ್ರಕಾರ ಕೌಟುಂಬಿಕ ಸುಖ ಅಂತಕ್ಕಂಥದ್ದರ ಕೊರತೆ ಕಾಣಿಸುತ್ತೆ. ಲಗ್ನಾತ್ ವ್ಯಯಭಾವದಲ್ಲಿ ಗೋಚಾರ ಸದ್ಯದ ಸ್ಥಿತಿಯಲ್ಲಿರ್ತಕ್ಕಂಥದ್ದು ನಿಮಗೆ ಕೇತು ದಶೆ. ಹಾಗಾಗಿ ಕೇತು ದಶೆ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದ ಪ್ರಕಾರ ಹೆಚ್ಚು ಪಾಲು ನೀವು ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದೆ. ಲಕ್ಷಣಗಳನ್ನು ನೋಡಿದಾಗ ಒಟ್ಟಿಗೆ ಇದ್ದೀರಿ ಹೇಳಾರು ತುಂಬ ಸಂತೋಷ. ಮತ್ತು ಮುಖ್ಯವಾಗಿ ನಿಮಗೆ ಮುಂದೂ ಒಟ್ಟಿಗೆ ಇರಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಆದಷ್ಟು ಶಚೀಂದ್ರ ಆರಾಧನೆಯನ್ನು ಮಾಡಿಕೊಳ್ಳಿ. ಶಚೀಂದ್ರ ಆರಾಧನೆ ಅಂತಕ್ಕಂಥದ್ದು ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ. ಚಂದ್ರಾತ್ ಸಪ್ತಮದಲ್ಲಿ ಶುಕ್ರ ಇರೋರಿಗೆ ಎಲ್ಲರಿಗೂ ಹೆಚ್ಚಾಗಿ ಈ ಬಾಧೆ ಅಂತಕ್ಕಂಥದ್ದು ಉಂಟೇ ಉಂಟು. ಈ ಯೋಗಗಳಿದ್ದು ಜೊತೆಯಲ್ಲಿ ಕೇತುವಿದ್ದ ಪಕ್ಷದಲ್ಲಿ ಹೆತ್ತ ತಾಯಿಯ ಜೊತೆಯಲ್ಲಿ ನೀವಿದ್ದರೆ ಮದುವೆ ಆಗಲ್ಲ, ಮದುವೆ ಆಗಿರೋಕ್ಕೆ ಸಾಧ್ಯತೆ ಇಲ್ಲ. ಮದುವೆ ಆಗಿದೆ ಅಂತೇಳಿ ಆಗೋದು ಸತ್ಯವಾದರೆ ಹೆತ್ತ ತಾಯಿಯ ಜೊತೆಯಲ್ಲಿರುವಂಥ ಸಾಧ್ಯತೆ ಇಲ್ಲ. ಯಾಕೆಂದರೆ ಇದು ಕಾಂಟ್ರಡಿಕ್ಟ್ರಿ, ಶುಕ್ರ ಮತ್ತು ಮಂಗಳ ತುಂಬ ಎಳೆದೆ ಅಂತ ಅನಿಸುತ್ತೆ. ಶಚೀಂದ್ರ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗ. ಹರ್ಷಿತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಪ್ರತಿದಿನದಂತೆ ಇಂದು ಕೂಡ ನಾನು ತಿಳಿಸ್ತಾ ಇದ್ದೇನೆ, ನಿಮಗೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ತಡ ಯಾಕೆ, ಈಗಲೇ ಕೆಳಗಡೆ ಕಾಣಿಸಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಿ. ಗುರುಗಳು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ ಈ ವಿಭಾಗದಲ್ಲಿ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನೀವು ನಮ್ಮ ಒಂದು ವಾಹಿನಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಬಹುದು. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿಯನ್ನು ನೋಡು. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ನಿಮ್ಮ ರಾಶಿಗೆ ಅಷ್ಟಮಾಧಿಪತಿಯಾಗಿರತಕ್ಕಂತಹ ಚಂದ್ರನ ಸ್ಥಿತಿ ಶುಭಕರವಾಗಿದೆ. ಯಾವುದೇ ವಿಶೇಷವಾದ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಪಾಪಗ್ರಹಗಳ ದೃಷ್ಟಿ ಇದ್ದರೂ ಸಹ ಚಂದ್ರನಿಗೆ ಮಿತ್ರರು ಮತ್ತು ನಿಮ್ಮ ರಾಶಿಗೂ ಕೂಡ ಮಿತ್ರರೇ ಆಗಿರೋದ್ರಿಂದ ಅಪಾಯಕಾರಿಯಾಗಿರ್ತಕ್ಕಂಥ ತೊಂದರೆ ಆಗ್ತಕ್ಕಂಥ ಲಕ್ಷಣಗಳು ಇಲ್ಲ. ಆದರೂ ಅಷ್ಟಮ ಭಾವದಲ್ಲಿ ನಿಮ್ಮ ರಾಶಾಧಿಪತಿ ಮತ್ತು ಚತುರ್ಥಾಧಿಪತಿ ಇರೋದರಿಂದ ಸ್ವಲ್ಪ ಮನೆಯ ವಾತಾವರಣದಲ್ಲಿ ಕಸಿವಿಸಿ ಆಗಬಹುದು. ಮತ್ತು ನಿಮ್ಮ ಶರೀರ ಸ್ವಲ್ಪ ನಾನ್ ಕೋಆಪರೇಟಿವ್ ಆಗಿದೆ ಇವತ್ತು ಅಂತ ಕೂಡ ಅನ್ನಿಸಬಹುದಾಗಿರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ ಒಂದು 10 ಗಂಟೆ ಒಳಗೆಲ್ಲಾದರೂ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಮಾಡಿ, ಒಂದು 16 ಸುತ್ತು ಪ್ರದಕ್ಷಿಣೆ, 16 ನಮಸ್ಕಾರ ಮಾಡಿ, ಕನಿಷ್ಠ 16 ನಿಮಿಷಗಳ ಕಾಲ ಅದರ ನೆರಳಿನಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿಕೊಂಡು ಬನ್ನಿ. ಖಂಡಿತವಾಗಲೂ ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ನಿಮ್ಮ ರಾಶಿಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಶುಭ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಅಷ್ಟಮದಲ್ಲಿ ಕೇತು ಇದ್ದಾನೆ. ಹಾಗಾಗಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಧನ ಕನಕಗಳ ವಿಷಯದಲ್ಲಿರಬಹುದು, ಶತ್ರು ಬಾಧಾ ವಿಷಯದಲ್ಲಿರಬಹುದು, ಅನುಕೂಲವನ್ನು ಮಾಡಿಕೊಡ್ತದೆ.
ಮತ್ತು ಭಾಗ್ಯದಲ್ಲಿ ನೀಚನಾಗಿದ್ದಂತಹ ಶುಕ್ರ ನೀಚ ಸ್ಥಿತಿಯನ್ನು ಕಳ್ಕೊಂಡು ಶುಭ ಸ್ಥಿತಿಗೆ ಬಂದಿದ್ದಾನೆ. ಸಂಪಾದನೆ ವಿಷಯದಲ್ಲಿ, ಉದ್ಯೋಗದಲ್ಲಿ, ದುಡ್ಡು ಕಾಸಿನ ವಿಷಯದಲ್ಲಿ, ಮನೆಯ ವಾತಾವರಣದಲ್ಲಿ ಸರ್ವತ್ರ ಒಂದು ಪಾಸಿಟಿವಿಟಿಯನ್ನು ನೀವು ಕಾಣಲಿಕ್ಕೆ ಅವಕಾಶ ಇದೆ. ಇದರ ಜೊತೆಯಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಪೂರ್ಣವಾದಂತಹ ಒಂದು ಗಜಕೇಸರಿ ಯೋಗ ಕೂಡ ಉಂಟು. ಗುರುವಾರ ಇವತ್ತು ದತ್ತಾತ್ರೇಯರ ಉಪಾಸನೆ ಮಾಡ್ಕೊಳ್ಳಿ, ಅನುಗ್ರಹ ಪಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಇವತ್ತು ನಿಮ್ಮ ರಾಶಿಗೆ 3-4ನೇ ಮನೆಗಳಲ್ಲಿ ಚಂದ್ರನ ಸಂಚಾರ ಇರೋದರಿಂದ ಕೆಲವರು, ಅದರಲ್ಲೂ ವಿಶೇಷವಾಗಿ ಶತಭಿಷ ನಕ್ಷತ್ರ ಕುಂಭರಾಶಿ ಜಾತರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದು. ಧರಿಷ್ಠ ಮತ್ತು ಪೂರ್ವಭಾದ್ರ ಕುಂಭರಾಶಿಯವರಿಗೆ ಅಷ್ಟು ವಿಶೇಷವಾದ ತೊಂದರೆ ಕಾಣಿಸೋದಿಲ್ಲ. ಕಾರಣ ನಿಮ್ಮ ರಾಶಿಗೆ 6ನೇ ರಾಶಿಯಲ್ಲಿರ್ತಕ್ಕಂಥ ಗುರು ಕರ್ಮಕ್ಕೆ ದೃಷ್ಟಿಯನ್ನು ಕೊಡೋದರಿಂದ, ಅಲ್ಲಿ ಮಂಗಳನಾಗಿ ನಿಮಗೆ ದೃಷ್ಟಿಯನ್ನು ರಾಶಾಧಿಪತಿ ಕೊಡೋದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣುತ್ತೆ ಶತಭಿಷ ನಕ್ಷತ್ರದವರನ್ನು ಹೊರತುಪಡಿಸಿ. ಹಾಗಾಗಿ ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಹಾಗಾದ್ರೆ ಶತಭಿಷ ನಕ್ಷತ್ರದವ್ರು ಏನು ಮಾಡಬೇಕು ಅಂತಂದರೆ ಗೋಪೂಜೆಯನ್ನು ಮಾಡಿಕೊಳ್ಳಿ. ನೀವಿವತ್ತು ಒಂದು ಕೆಂಬಣ್ಣದ ಗೋವನ್ನು ಕಂಡರೆ ಆ ಗೋವಿಗೆ ವಿಶೇಷವಾಗಿ ಗ್ರಾಸ ರೂಪವಾಗಿ ಹುಲ್ಲು ಅಥವಾ ಹಣ್ಣು, ಯಾವುದೇ ಹಣ್ಣನ್ನು ಕೊಡಬಹುದು. ಆರೋಗ್ಯಕ್ಕೆ ಹಾನಿಕರವಲ್ಲದ ಹಣ್ಣನ್ನು ಕೊಡಿ. ಯಾವ ಹಣ್ಣನ್ನು ಕೊಟ್ಟರೂ ತೊಂದರೆ ಇಲ್ಲ. ಆ ಗೋವಿನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಪಂಚಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಧನ ಮತ್ತು ತೃತೀಯ ಭಾವಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಳೆ ಯಾವುದೋ ಸೈಡಿಗೆ ಹಾಕಿದ್ರಲ್ಲ ಕೆಲಸ, ಇದು ಬೇಡ, ಮುಂದುವರ್ಸ್ಕೊಂಡು ಮಾಡೋಣ, ಇನ್ನೊಂದು ದಿವಸ ಯಾವತ್ತಾರು ಮಾಡೋಣ ಹೇಳಿ ಇವತ್ತು ಅದನ್ನು ಮಾಡ್ತಕ್ಕಂಥ ಒಂದು ಅವಕಾಶವೂ ಕಾಣಿಸುತ್ತೆ. ಜೊತೆಯಲ್ಲಿ ಅದರಿಂದ ಲಾಭವನ್ನು ಸಹ ನೋಡುವಂಥ ಅವಕಾಶ ಕಾಣಿಸುತ್ತೆ. ಅಂದರೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಸಪ್ತಮದಲ್ಲಿ ನೀಚ ಸ್ಥಿತಿಯಲ್ಲಿದ್ದಂತಹ ಶುಕ್ರ ಮುಂದೋಗಿದ್ದಾನೆ, ಆದರೆ ಅವನಿಗೆ ಬಲ ಇಲ್ಲ. ಅಲ್ಲಿ ಅಷ್ಟಮದಲ್ಲಿ ಶುಭವಾದಂಥ ಫಲವನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಲಕ್ಷಣ ಇದೆ. ಆದರೆ 2-3ನೇ ರಾಶಿಯಲ್ಲಿ ಚಂದ್ರ ತಾತ್ಕಾಲಿಕವಾಗಿ ಒಳ್ಳೆ ಫಲವನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿರೋದು, ಜೊತೆಯಲ್ಲಿ ಪೂರ್ಣವಾಗಿರ್ತಕ್ಕಂಥ ಪಂಚಮದ ಗುರು ಬಂದಿರತಕ್ಕಂಥದ್ದು ಕೂಡ ಒಳ್ಳೆಯ ಒಂದು ಯೋಗ. ಶುಕ್ರನ ಬಾಧೆಯನ್ನು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಬೇಕಾದ ಎಲ್ಲ ಅವಕಾಶ ಇದೆ. ವಿಶೇಷವಾಗಿ ಇವತ್ತಿನ ದಿನ ರುದ್ರನ ಸಹಿತವಾಗಿ ದೇವಿಯ ಆರಾಧನೆಯನ್ನು ಮಾಡಬೇಕು. ಅಂದರೆ ಪಾರ್ವತಿ ಪರಮೇಶ್ವರರ ಒಂದು ಸಮಷ್ಟಿಯ ಆರಾಧನೆಯನ್ನು ಮಾಡೋದರಿಂದ, ಒಟ್ಟಾಗಿ ಆರಾಧನೆಯನ್ನು ಮಾಡೋದರಿಂದ ಉತ್ತಮವಾದಂಥ ಫಲಗಳು ಕೌಟುಂಬಿಕ ವಾತಾವರಣದಲ್ಲಿ, ಚೇತರಿಕೆ, ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ, ಸಂಪಾದನೆಯಲ್ಲಿ, ಮನೆಯಲ್ಲಿ, ಮನಸ್ಸಿಗೆ, ಮಕ್ಕಳಿಗೆ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಉತ್ತಮವಾದಂಥ ಫಲವನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಇವತ್ತು 100ನೇ ಸಂಚಿಕೆ. ಹೌದು. ಇನ್ನು 100 ಕಾಲ ನೀವು ಹೀಗೆ ನಮ್ಮೆಲ್ಲರಿಗೂ ವಿಶೇಷವಾದ ವಿಚಾರವನ್ನು ತಿಳಿಸ್ತಾ ಆರೋಗ್ಯವಾಗಿ ನಮ್ಮ ಜೊತೆ ಇರಬೇಕು ಅಂತ ಕೋರ್ಕೊಳ್ತಾ ಧನ್ಯವಾದಗಳು. ಭಗವಂತನ ಅಪೇಕ್ಷೆ ಏನಿದೆಯೋ ಅದೇ ನಡೆಯೋದು, ಅದೇ ನಡಿಬೇಕು ಕೂಡ. ಅವನ ಇಚ್ಛೆಯಲ್ಲಿ ನಾನಿಲ್ಲಿ ಕೂರಬೇಕು ಅಂತಕ್ಕಂಥದ್ದಿದ್ದರೆ ಅವನು ಎಷ್ಟು ದಿವಸ ಕೂರಿಸ್ತಾನೋ ಅಷ್ಟು ಕಾಲ ಕೂರ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ನನಗೆ ಭಗವಂತ ಕೊಟ್ಟಿರೋ ಜ್ಞಾನ, ನನ್ನ ಗುರುಗಳಾಗಿರ್ತಕ್ಕಂತಹ ಶ್ರೀಧರ ಸ್ವಾಮಿಗಳು, ರಾಘವೇಂದ್ರ ಭಾರತಿ ಶ್ರೀಗಳು, ವಿದ್ಯೆಯನ್ನು ಕಲಿಸಿದಂತಹ ನನ್ನ ತಂದೆ, ಇವರ ಅನುಗ್ರಹ ಎಷ್ಟು ಕಾಲ ನನ್ನ ಮೇಲೆ ಇರ್ತದೆಯೋ ಅಷ್ಟು ಕಾಲ ನಿಮ್ಮೆಲ್ಲರ ಸಹಕಾರ ಎಲ್ಲವೂ ಇದ್ದಾಗ ಖಂಡಿತವಾಗಲೂ ಧರ್ಮಜ್ಯೋತಿ ಸಂಚಿಕೆ 100 ಮುಟ್ಟಿರೋದು 1000 ಮುಟ್ಟೋದು ದೊಡ್ಡ ವಿಷಯ ಆಗೋದಿಲ್ಲ. ಭಗವಂತ ನಡೆಸಲಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ದೊರಕಲಿ. ವೀಕ್ಷಕರೇ, ಹೊರಡೋ ಸಮಯವಾಗಿದೆ. ಗುರುಗಳು ಹೇಳಿದ ಹಾಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಸದಾ ನಮ್ಮೊಂದಿಗಿರಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.